ದೇವರ ಸೇವೆ ಏನು ಮಾಡಿದ ಇವ ಹನುಮಂತನಾಗಿ ಬಂದಾಗ? ಬಹಳ ಸುಂದರವಾದ ಒಂದು ಸಂಹಾರದ ಕಾರ್ಯ. ದೇವರ ಸೇವೆ ಅಂದರೆ ಹಾಗೆ. ದೇವರು ಬರುವುದು ಯಾವಾಗಲೂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತಾನೆ. ಅಧರ್ಮಗಳು ತೆಗಿಬೇಕು, ಅಧರ್ಮಗಳ ಪ್ರವೃತ್ತಿ ಉಳ್ಳವರನ್ನು ತೆಗಿಬೇಕು. ಈ ಪ್ರಕಾರ ಕೌರವಾಣ ವಿನಾಶಾಯ ದಶಾನನ ವಧಾರ್ಥಾಯ. ಅವರನ್ನು ಮುಗಿಸಿದ್ದಿದ್ದರೆ ಅವರಿಗೆ ನಾವು ಪಾಠ ಮಾಡಿ ಸರಿ ಮಾಡ್ತೇವೆ ಹೇಳಿದರೆ ನಾಳೆ ಯಥಾ ಪ್ರಕಾರ ನಾಯಿ ಮಾಲ ಡೊಂಕು ಅಂತ ಆಚೆ ಹೋದ ನಂತರ ಯಥಾ ಪ್ರಕಾರ ನೀವು ಲಂಚ ತಗೊಳ್ಬಾರ್ದು, ಇಂಚ ಇರಬೇಕು ಹೇಳಿದರೆ ಎಂಚಲಾವು ಹೇಳಿ ಹೋಗ್ತಾರೆ. ಮತ್ತು ಆ ಪ್ರಕಾರ ಯಥಾ ಪ್ರಕಾರ ಮತ್ತು ಅವ್ರು ಹೋದ ನಂತರ ಇನ್ನೊಂದು ಪ್ರಕಾರದಲ್ಲಿ ಶುರು ಮಾಡ್ತಾರೆ. ಹಾಗಾಗಿ ಕೆಲವೊಮ್ಮೆ ಕೇಳುವುದುಂಟು, ಅವರನ್ನೆಲ್ಲ ನೀವು ಬುದ್ಧಿಯಲ್ಲೇ ಸರಿ ಮಾಡಬೇಕು ಅಂತ. ಯಥಾ ಪ್ರಕಾರ ಬುದ್ಧಿಯಲ್ಲಿ ಸರಿ ಮಾಡಿದರು, ಇನ್ನೊಬ್ಬರು ಅವನ ಮೇಲೆ ಬುದ್ಧಿಯಲ್ಲೇ ಸರಿ ಅವರು ಹೇಳ್ತಾರೆ ಅದು ಹೆಂಡತಿ ಹೇಳಿ ನಾನು ಬುದ್ಧಿ ಸರಿ ಮಾಡಿಕೊಂಡೆ ಅಂತಾರೆ. ಮತ್ತು ಪುನಃ ಯಥಾ ಪ್ರಕಾರ ಮೋಸಕ್ಕೆ ಬಲಿ ಆಗ್ತಾರೆ. ಅದಕ್ಕೆ ದೇವರು ಹೇಳಿದ ಅವಕಾಶ ಕೊಟ್ಟಿದ್ದೇನೆ. ರಾವಣನಿಗೆ ರಾಮ ಹೇಳ್ತಾನೆ ಹೋಗಿ ಬಾ, ಎಲ್ಲವನ್ನು ಮುಗಿಸಿಕೊಂಡೆ ಅಲ್ಲ, ಬದುಕಿ ಬಾ ನೋಡು. ಇಲ್ಲ, ಕೊನೆಗೂ ಬರಲಿಲ್ಲ, ಹೋರಾಟಕ್ಕೆ ನಿಂತವ, ಸೀತೆಯನ್ನು ಒಪ್ಪಿಸಲಿಲ್ಲ, ಅವಕಾಶ ಕೊಟ್ಟ. ದುರ್ಯೋಧನನಿಗೂ ಅವಕಾಶ ಕೊಟ್ಟರು. ದುಶ್ಯಾಸನ ಸಾಯುವಾಗಲೂ ಅಶ್ವತ್ಥಾಮ ಹೇಳಿದ ನನಗೆ ಹೆದರಿ ಹೇಳುವುದಲ್ಲ, ನಾನು ಚಿರಂಜೀವಿ, ಕೃಪಾಚಾರ್ಯರೇನು ಸಾಯುವುದಿಲ್ಲ, ಅವರು ಚಿರಂಜೀವಿಗಳೇ. ಆದರೆ ಹೋರಾಟ ಮುಗಿಯುವುದರಲ್ಲಿ ಎಲ್ಲ ಹೋಗ್ತದೆ, ನೀನು ಉಳಿಯುವುದಿಲ್ಲ. ಒಪ್ಪಲಿಲ್ಲ ದುರ್ಯೋಧನ. ಭೀಷ್ಮನೇ ಹೇಳಿದ್ದ ನನ್ನದೇ ಕೊನೆಯಾಗಲಿ ಮದಂತಾವಯ ಅಂತ, ನಾನು ಸಾಯ್ತೇನಲ್ಲ ಬೀಳ್ತೇನಲ್ಲ, ಇಲ್ಲಿಗೆ ಯುದ್ಧ ನಿಲ್ಲಲಿ, ನೀವು ಆರಾಮವಾಗಿ ಬದುಕಿರಿ ಅಂದ. ಕೇಳಲಿಲ್ಲ. ಆದ್ದರಿಂದ ಮನುಷ್ಯ ತಿದ್ದಿಕೊಳ್ಳುತ್ತೇನೆ ಅಂತ ಹೇಳಬೇಡಿ. ಸ್ವಭಾವದಲ್ಲಿ ಹಠದಲ್ಲಿ ತಿದ್ದಿಕೊಳ್ಳುವ ಕ್ರಮ ಇಲ್ಲ, ಬುದ್ಧಿ ಕಲಿಸಲೇಬೇಕಾಗತ್ತೆ ಕೆಲವೊಮ್ಮೆ. ಆದ್ದರಿಂದ ಇಲ್ಲಿ ಸಂಹಾರದ ಕಾರ್ಯಕ್ಕೋಸ್ಕರ ಕೈ ಜೋಡಿಸಿಕೊಂಡವ ಮೊದಲದಲ್ಲಿ ಹನುಮಂತ. ತ್ರಿಕೋಟಿ ಮೂರ್ತಿ ಸಂಯುಕ್ತ ತ್ರೇತಾಯಾಮ್ ರಾಕ್ಷಸಾಂತಕ. ಕಂಡಾಬಿಟ್ಟು ರಾಕ್ಷಸರೆಲ್ಲ ಇದ್ದಾರೆ. ಹನುಮಾನಿತಿ ವಿಖ್ಯಾತ ರಾಮಕಾರ್ಯ ಧುರಂಧರ. ಭವಿಷ್ಯ ಪುರಾಣ ಹೇಳಿದ ಮಾತದು. ಎಲ್ಲಿದ್ದಾನೆಂತ ಪ್ರಥಮ ಹನುಮಾನ್ ನಾಮ ಅಂತ ಮಹಾಭಾರತದ ಗೆರೆಯನ್ನು ಕೊಟ್ಟಿದ್ದೆ ನಾನು. ಎಲ್ಲ ಕಡೆ ಪುಸ್ತಕಗಳಲ್ಲಿ ಸಿಗುವುದಿಲ್ಲ ಈಗ ನಮಗೆ ಬೇಕಾದ್ದು. ಕೆಲವೊಮ್ಮೆ ಅದಲ್ಲೆಲ್ಲ ಹಾರಿಸ್ತಾರೆ ಕೆಲವರು. ನಾನಾಗ ಮೊದಲೇ ಪೀಠಿಗೆಯಲ್ಲಿ ಕೆಲವು ಮಾತು ಕೊಟ್ಟಿದ್ನಲ್ಲ ಹಾಗೆ. ಅದಕ್ಕಾಗಿ ಭವಿಷ್ಯ ಪುರಾಣದಲ್ಲಿ ಈಗಲೂ ಸಿಗತಕ್ಕ ಮಾತುಗಳು ಕೆಲವು. ಇನ್ನೊಂದು ಕೂರ್ಮ ಪುರಾಣದ್ದು ವಾಯುಪುತ್ರೋ ಮಹಾತೇಜ ರಾಮಸ್ಯಾಸೀತ್ ಪ್ರಿಯ ಸದಾ. ಇಲ್ಲಿ ಹನುಮಂತನಿಗೋಸ್ಕರ ಅದನ್ನು ಮಾತ್ರ ಹಾಕಿದ್ದೇನೆ, ಉಳಿದವರದ್ದೆಲ್ಲ ಹಾಕಲಿಕ್ಕೆ ಹೋಗಲಿಲ್ಲ. ಇದು ಹನುಮ ಜಯಂತಿಯ ಚರಿತೆ ಆದ್ದರಿಂದ ರಾಮನಿಗೆ ಸಂಬಂಧಪಟ್ಟಂತೆ ಹನುಮಂತ ಯುದ್ಧ ಹೇಳಿಕೊಳ್ಳುವ ಕೂರ್ಮ ಪುರಾಣದ ಗೆರೆ. ಸವಾಯು ಭೀಮಸೇನೋಭೂತ್ ದ್ವಾಪರಾಂತೆ ಕುರುದ್ವ ಕೃಷ್ಣಂ ಸಂಪೂಜಯಾಮಾಸ ಅಥವಾ ದುರ್ಯೋಧನಾಧಿಕಾನ್. ಅಲ್ಲಿ ರಾಕ್ಷಸರ ಬಗ್ಗೆ ಮಾತ್ರ ಸಾವು ನೋವುಗಳ ಬಗ್ಗೆ ಹೇಳಿದ್ದು ಹನುಮಂತನಿಗೆ ಆಗುವಾಗ. ಪರ್ಟಿಕ್ಯುಲರ್ ವ್ಯಕ್ತಿಯನ್ನು ಗಮನಿಸಲಿಲ್ಲ, ಗುರುತಿಸಲಿಲ್ಲ. ಶ್ಲೋಕ ಹೇಳುವ ಕ್ರಮ ಅದು. ಯಾಕೆಂದರೆ ರಾಮ ಅಂದರೆ ಎಂಥದ್ದು? ರಾಮ ಅಂದರೆ ಅಂದರೆ ರೆಪ್ರೆಸೆಂಟೇಟಿವ್ ಯಾರದ್ದು? ರಾಕ್ಷಸರದ್ದು. ಅಂದರೆ ಮಾರಕ, ಮುಗಿಸಿದವ ಅಂತ. ರಾಕ್ಷಸರ ಕೊನೆ ಮಾಡಿದವ ಅಂತ ರಾಮನ ಹೆಸರು. ಆಗ ಹನುಮನು ಹಾಗೆ ಮಾಡಿಕೊಂಡ, ನಾನು ರಾಕ್ಷಸರ ಮುಗಿಸಿದೆ ಎಂದು ಬರೀ, ಮತ್ತು ಯಾರು ಏನಂತೆಲ್ಲ ಬೇಡ, ಡೀಟೇಲ್ ಯಾರಿಗೆ ಬೇಕು ಇರಲಿ ಸಾಕು ಅಂತ. ಸುಲಭವಾದ ಸೇವೆ, ರಾಮನ ಸೇವೆ ಮಾಡಿದವ ಅಂತೇಳಿ. ಹಾಗೆ ಇಲ್ಲಿ ಆದರೆ ದುಷ್ಟ ಶಬ್ದವನ್ನು ಹಾಕಲೇಬೇಕಾಗ್ತದೆ ನಮಗೆ. ಕೆಟ್ಟದಾಗಿ ಯುದ್ಧ ಮಾಡಿದವ, ಕೆಟ್ಟ ವಿಷಯದಲ್ಲಿ ಯುದ್ಧ ಮಾಡಿದವ, ಕೆಟ್ಟವರಿಗಾಗಿ, ಒಳ್ಳೆಯದಕ್ಕೋಸ್ಕರ ಅಲ್ಲ ಅಂತ ದುರ್ಯೋಧನ ಅಂತ ಹೇಳಿಕೊಳ್ಳಿಕ್ಕೋಸ್ಕರ ದುರ್ಯೋಧನಾದಿಗಳನ್ನು ಹತ್ತುವ ಭೀಮನಾಗಿ ಬಂದವ. ಮುಂದೆ ಮೂರನೆಯ ಅವತಾರವಾಗಿ ಬಂದಾಗ ಭವಿಷ್ಯ ಪುರಾಣ ಹೇಳುತ್ತದೆ ದ್ವೈಪಾಯನಸ್ಯ ಸೇವಾರ್ಥಂ ಬದರಿಯಾಂತು ಕಲೌ ಯುಗೆ. ಆಗ ತ್ರೇತಾಯುಗ ಆಯಿತು, ಮುಂದಕ್ಕೆ ದ್ವಾಪರ ಯುಗ ಆಯಿತು, ಮೂರನೇದರಲ್ಲಿ ಕಲಿಯುಗಕ್ಕೆ ಆಯಿತು. ಮೂರು ಯುಗದ ಕಥೆಯಲ್ಲಿ ಮೂರು ರೂಪಗಳು. ಯತಿರೂಪಧರ ವಾಯು ಭವಿಷ್ಯತಿ ಹೇಳುವಾಗ ಭವಿಷ್ಯ ಪುರಾಣ ಕೇಳುಗರಿಗೆ ಎಲ್ಲ ಪುರಾಣಗಳ ಹೊರಗೆ ಆವಿಷ್ಕಾರ ಆದ ತಾಣ ಅದು ನೈಮಿಷಾರಣ್ಯ. ಅದರಿಂದ ಮುಂದೆ ಆಗುವ ಘಟನೆಯನ್ನು ಹೇಳಿದ್ರಿಂದ ಆಗ ಮಧ್ವಾಚಾರ್ಯರು ಬಂದಿರಲಿಲ್ಲ. ತುಂಬ ಮಾತಾಡಿದರು ಭೀಷ್ಮರು, ತುಂಬ ಮಾತಾಡಿಸಿದರು ಪಾಂಡವರು. ಧರ್ಮರಾಜನಿಗೆ ಏನು ಪ್ರಶ್ನೆ ಕೇಳಲಿಕ್ಕೂ ಬರ್ತದೆ, ಅಷ್ಟು ಆತ್ಮೀಯ ಭೀಷ್ಮರಿಗೆ. ತೊಡೆಯಲ್ಲೇ ಓಡಾಡಿಕೊಂಡವ. ಅದು ಭೀಷ್ಮರು ಹೇಳ್ತಾರೆ ಎಂತ ಬೇಕಾದ್ರೆ ಕೇಳು, ಕೃಷ್ಣ ಹೇಳಿದ್ದಾನಲ್ಲ ಒಳಗಿದ್ದು ಹೇಳುತ್ತಾನೆ ಅಂತ, ಆದ್ದರಿಂದ ಧೈರ್ಯ ನನಗೆ ಹೇಳಿಬಿಡುವುದು. ಅವ ಕೇಳಿಯೇ ಬಿಟ್ಟ, ಮುಂದೆ ನಾವೇನಾಗ್ತೇವೆ ಅಂತ.
ಧರ್ಮರಾಜನ ಪ್ರಶ್ನೆ ಭೀಷ್ಮರಲ್ಲಿ, ಮುಂದೆ ನಾವು ಏನಾಗ್ತೇವೆ ಅಂತ ನಾವು ಗಮನಿಸಿದ್ದೇವೆ, ಸೀರಿಯಸ್ ಆಗಿ ಯೋಚನೆ ಮಾಡಿದ್ದೇವೆ? ಈ ಪ್ರಶ್ನೆ ಏನಾದರೂ ನಿರೀಕ್ಷೆ ಮಾಡ್ತೇವೆ? ಧರ್ಮರಾಜ ಕೇಳಬಹುದು, ಭೀಷ್ಮರು ಹೇಳ್ಬೋದು, ಭೀಷ್ಮರೇನು ಜ್ಯೋತಿಷಿಗಳ? ಹೌದು, ಆದರೂ ಕೇರಳಕ್ಕೆ ಹೋಗಿ ಬಂದಿದ್ದಾರಾ ನಮ್ಮದು ವಿಷಯ. ಯಾಕೆಂದರೆ ಕೇರಳಕ್ಕೆ ಹೋದರೆ ಮಾತ್ರ ಜ್ಯೋತಿಷಿ, ಇಲ್ಲಾದ್ರೆ ಇವೆಂಥದ್ದು ಅಲ್ಲ ಅಂತ ಕೊನೆಗೆ ನಾವೆಲ್ಲೋ ತಿರುಗಿಸುವುದು ಅವರಲ್ಲಿಯೇ. ಅದೇ ಪೇಟೆಂಟ್ ತೊಗೊಂಡಿದ್ದಾರೆ ಅವರು. ಅದು ಬೋಗಸ್. ಮತ್ತೆ ಸತ್ಯ ಹೇಳೋದಾದ್ರೆ ಅಂತ ಅವ್ರದ್ದು ಕಲೆಕ್ಟಿವ್ ಆಗಿ ಮಾಡಿದ್ದದು, ಸಂಕಲಿತವಾದ ಜ್ಯೋತಿಷ, ಅದು ಒರಿಜಿನಲ್ ಅಲ್ಲ. ಎಲ್ಲ ಕೃತಿಗಳಾಗೆ ತಂತ್ರ ಸಮುಚ್ಚಯ, ಅವನೇ ಹೇಳ್ತು ಸಮುಚ್ಚಯ ಅಂತ ಒಟ್ಟು ಮಾಡಿದ್ದು ಅಂತ. ಅಲ್ಲಲ್ಲ ಇದನ್ನು ಒಟ್ಟು ಮಾಡಿದ್ದನ್ನೇ ಹೇಳಿದ್ದು. ಒರಿಜಿನಲ್ಲೇ ನೋಡಿದ್ದವನಿಗೆ ಅದು ಬೇಡವೇ ಬೇಡ ವಾಸ್ತವವಾಗಿ, ಅಷ್ಟೇ ಸಾಕಾಗತ್ತೆ. ಇದೆಲ್ಲ ಯಾರ ಹತ್ರ ಹೇಳೋದು ನಾವು ವಾಸ್ತವವಾಗಿ? ಹಾಗಾಗಿ ಭಾಳ ಚಂದವಾಗಿ ಭೀಷ್ಮಾಚಾರ್ಯರ ಹತ್ರ ಪ್ರಶ್ನೆ ಕೇಳಿದ ಉತ್ತರ ಹೇಳ್ತಾರೆ, ಬ್ರಾಹ್ಮಣೇಶು ಭವಿಷ್ಯಥ ಅಂತ. ನೀವು ಬ್ರಾಹ್ಮಣರಾಗಿ ಹುಡ್ತೀರಿ ಅಂತ. ನೀವೊಂದು ಪೂರ ಬಹುವಚನ. ಆದ್ದರಿಂದ ಯತಿರೂಪದಲ್ಲಿ ಬರತಕ್ಕಂಥ ಪ್ರೆಡಿಕ್ಟ್ ಭೀಮಸೇನನಿಗೆ ಅವರೇ ಕೊಟ್ಟಿದ್ದಾರೆ. ಮಹಾಭಾರತದಲ್ಲೇ ಉಂಟು, ಅಲ್ಲೇ ಕ್ವಶನ್ ಆನ್ಸರ್ಸ್ ಪ್ರತ್ಯಕ್ಷವಾಗಿಯೇ ಉಂಟು ವಿಷಯ. ನಾವು ಅದನ್ನು ಗಮನಿಸಲಿಲ್ಲ, ದೊಡ್ಡದು ಮಾಡಲಿಲ್ಲ, ಗೌಜಿಯಲ್ಲಿ ಹೇಳಲಿಲ್ಲ. ಬೇರೆಯವರು ಯಾರಾಗಿದ್ದರು ಉಂಟಲ್ಲ, ಇವತ್ತಿಗೆ ಅದನ್ನು ಭಾರಿ ದೊಡ್ಡದು ಮಾಡಿದ್ದನ್ನು ಹೈಲೈಟ್ ಮಾಡಿ ಎಲ್ಲರಿಗೆ ಹಂಚುವುದೇನು ತೋರಿಸಿಕೊಡು. ನೋಡಿ ಭೀಷ್ಮರ ಪ್ರಶ್ನೆ ಉತ್ತರಗಳು. ನಮಗೆ ಅಂತಾದರೆ ಏನಾಗಲಿ ಮಾವಿನಕಾಯಿ ಹೇಳಿಕೊಂಡು ಬಾಯಿ ಮುಚ್ಚಿ ಕೂತ್ಕೊಳ್ತೇವೆ. ಸೊಗಸಾದ ಸಂಗತಿ, ಸತ್ಯವಾದ ಸಂಗತಿ, ಶಾಸ್ತ್ರೀಯವಾದದ್ದನ್ನು, ಪ್ರಾಮಾಣಿಕವಾದದ್ದನ್ನು ಒಪ್ಪಿಕೊಳ್ಳುವ ಹೃದಯವಂತಿಕೆ ನಮ್ಮಲ್ಲಿಲ್ಲ. ಅದನ್ನು ಇನ್ನೊಬ್ಬರಿಗೆ ಕೊಡಮಾಡುವ ತಾಕತ್ತು, ಧೀಶಕ್ತಿ ಸಾಲದು, ಏನೇನು ಸಾಲದು. ಹನುಮಂತ ಯಾರೀತ ನೋಡಿ ಆಯಿತು. ನಾವು ಆದಿತ್ಯಾನ ವಾಸುದೇವ ಅಂತ ಹೇಳಿದಾಗೆ ದೇವತೆಗಳಲ್ಲಿ ಅತ್ಯಂತ ಪ್ರಶಸ್ತನಾದವ ದೇವರನ್ನು ಗುರುತಿಸಿಬಿಟ್ರೆ, ಜೀವಕೋಟಿಯಲ್ಲಿ ಅಸಾಧಾರಣನಾದ ವ್ಯಕ್ತಿಯಾಗಿ ಹನುಮಂತನನ್ನು, ವಾಯುದೇವನನ್ನು, ತಸ್ಮಾದ್ ವಾಯು ದೇವದೇವೋ ವಿಶಿಷ್ಟ ಭಾರತ ಹೇಳಿಬಿಟ್ಟಿದೆ. ದೊಡ್ಡ ಸಂಗತಿ ದೇವತೆಗಳಲ್ಲಿ ಯಾರು ಕೇಳಿದರೆ ಜೀವರಲ್ಲಿ ಶ್ರೇಷ್ಠನಾದವ ವಾಯುದೇವ. ಇದು ಬಂದದ್ದು ಪ್ರಾಸಂಗಿಕವಾಗಿ. ಧರ್ಮರಾಜ ಹುಟ್ಟಿದ, ಪಾಂಡು ಹೇಳ್ತಾನೆ ಕುಂತಿ ಹತ್ರ, ನಾವು ಅರಸರು, ರಾಜ್ಯಭಾರ ಚೆನ್ನಾಗಿ ಆಗಬೇಕಾ? ಧರ್ಮ ಇದ್ದರೆ ಆಗ್ತದೆ. ಧರ್ಮೋ ರಕ್ಷತಿ ರಕ್ಷಿತ. ಅದರಿಂದ ಧರ್ಮದೇವತೆಯನ್ನು ಮಗನಾಗಿ ಪಡಿ, ಮುಗಿದಾಯ್ತು. ಅದಕ್ಕೆ ನಾನು ಪಾಂಡವರು ಹೇಗೆ ಹುಟ್ಟಿದ್ದಾರೆಂದು ಚಿತ್ರ ಕೊಟ್ಟದ್ದಲ್ಲಿ, ಕುಂತಿಯ ಜೊತೆಯಲ್ಲಿ ಆಗ ಹುಟ್ಟಿನ ಗುಟ್ಟಿನಲ್ಲಿ ಒಂದೊಂದು ರೀತಿಯಲ್ಲಿ ಬಂದವರು. ಧರ್ಮ ಪ್ರತಿಷ್ಠೆ ಆಯಿತು ಅಂದ ತಕ್ಷಣ ಎರಡನೇ ಮಗು ಕೇಳಿದಾಗ ಪಾಂಡು ಹೇಳ್ತಾನೆ, ಏನಾದರೂ ಧರ್ಮದ ಬುಡ ಕತ್ತರಿಸ್ತಾರೆ ಜನ, ಬೇರು ಸಮೇತ ತೆಗಿತಾರೆ. ದೃಢವಾಗಿ ಧರ್ಮ ನಿಲ್ಲಬೇಕಾದ್ರೆ ಒಬ್ಬ ಬಲಿಷ್ಠನಾದವ ಬೇಕು. ಅದಕ್ಕೆ ಬಲದೇವತೆಯನ್ನು ಕರಿಬೇಕು. ಇದ್ದದ್ರಲ್ಲಿ ಸುಪೀರಿಯರ್, ಇಲ್ಲ ಅಂತಾದರೆ ಅವನ ಮೇಲಿನವ ಬಂದು ತೆಗಿತಾನೆ. ದೇವತೆಗಳಲ್ಲೇ ದೊಡ್ಡವ ಅಂತ ಹೇಳಿಕೊಂಡು ಆಗ ಕರೆದದ್ದು ಅಶ್ವಮೇಧ ಕೃತಶ್ರೇಷ್ಠ, ಜ್ಯೋತಿಶ್ರೇಷ್ಠೋ ದಿವಾಕರ, ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತಃ ಅಂತ ವಾಯುವನ್ನು ಕರಿ ಅಂತ. ಹಾಗಾಗಿ ವಾಯುದೇವ ದೇವತೆಗಳಲ್ಲಿ ಶ್ರೇಷ್ಠ ಅನ್ನುವುದು ಐತಿಹಾಸಿಕವಾಗಿ ಪ್ರೂವ್ ಆದ ಸಂಗತಿ. ಅದನ್ನು ಹೇಳಿಕೊಂಡಿದ್ದಾರೆ. ಮತ್ತೆ ವಾತೇನ ಕುಂತ್ಯಾಂ ಬಲವಾನ್ ಸಜಾತ ಶೂರಸ್ತಪಸ್ವಿ ದ್ವಿಷದಾನ್ಯಂತ ಸತ್ಯೇಜ ಧರ್ಮೇತ ರಥಸ್ತದೈವ ಪರಾಕ್ರಮೇ ಶತ್ರುಭಿರಪ್ರದೃಶ್ಯ, ಯಾರಿಂದಲೂ ಸೋಲಲಾರದ ಸಂಗತಿಯಾಗಿ ನಿಂತುಕೊಂಡಿದ್ದಾನವನೊಂದು. ಅಂತಹ ದೇವೋತ್ತಮನಾದ ಪ್ರಾಣ, ಅವನಲ್ಲಿ ಯಾವ ದೇವತೆಗಳು ಕೆಲಸ ಮಾಡುವುದಿಲ್ಲ. ನನಗೆ ಮಾತಾಡಲಿಕ್ಕೆ ಅಗ್ನಿ ಬೇಕು, ನೋಡಲಿಕ್ಕೆ ಸೂರ್ಯ ಬೇಕು, ಕೇಳಲಿಕ್ಕೆ ಯಮ ಚಂದ್ರರಲ್ಲೇ ಇರಬೇಕಾಗ್ತದೆ, ಕೈಕಾಲುಗಳಿಗೆಲ್ಲ ಇಂದ್ರ ಜಯಂತ್ರ ಇದ್ದರೆ ಅವನಲ್ಲಿ ಯಾರು ಕೆಲಸ ಮಾಡೋದಿಲ್ಲ. ಪ್ರಾಣದೇವರಲ್ಲಿ ಯಾರದ್ದು ವರ್ಕಿಂಗ್ ಇಲ್ಲ ಕಂಡೀಷನಲ್ಲಿ. ಯಾಕೆ? ಅವನು ಅತ್ಯಂತ ಮೇಲಿದ್ದಾನೆ. ಎಲ್ಲ ಭಗವಂತನ ರೂಪಗಳೇ ನಿಂತದ್ದು. ಕಾಲಿನ ತುದಿಯಿಂದ ಹಿಡಿದು ತಲೆಯ ತುದಿಯವರೆಗೆ ಭಗವಂತನ ರೂಪ ವಿಶೇಷಗಳು. ದಶಾವತಾರಗಳು, ಚತುರ್ವಿಂಶತಿ ಮೂರ್ತಿಗಳಲ್ಲಿ ಕೆಲವರು. ಅದು ಅಲ್ಲದೆ ನೋಡಿ, ವ್ಯಾಸನು ಕೈಯಲ್ಲಿ, ಕಡೆಯಲ್ಲಿ ಬರೆದಿದೆ, ನಂಬರ್ ಹಾಕಿದ್ದು ಬೇರೆ ಕಡೆಯಲ್ಲಿದೆ, ಸಮಗ್ರವಾಗಿ ಒಂದು 32 ತತ್ವಗಳು, ಅಂದರೆ 32 ಭಗವಂತನ ರೂಪ ವಿಶೇಷಗಳು. ಅದರಲ್ಲಿ ಸರಸ್ವತಿ ಭಾರತೀಯರಿಗೆಲ್ಲಲ್ಲಿ ವಾಯುತತ್ವದಲ್ಲಿ ಅದೊಂದು ವಿಶೇಷ ಏನು ಕೇಳಿದರೆ, ಬ್ರಹ್ಮನಲ್ಲಿ ಪ್ರಾಣನ ಪ್ರವೇಶ, ಪ್ರಾಣನಲ್ಲಿ ಬ್ರಹ್ಮನ ಪ್ರವೇಶ. ಅವರಿಬ್ಬರು ಸಮಾನ ಸ್ಕಂದರು. ಇವತ್ತಿನ ಉಸಿರಾಟದ ದೇವತೆಯೇ ನಾಳೆ ಬ್ರಹ್ಮನಾಗುವ ಆ ವಿಷಯದಲ್ಲೇ ನಮ್ಮದು ಕೊನೆ ಸ್ಲೈಡ್. ವಾಸ್ತವವಾಗಿ ಅಲ್ಲಿವರೆಗೆ ಹೋಗಬೇಕು ನಾನು. ಹಾಗೆ ಇವತ್ತಿನ ಯಾರು ಬ್ರಹ್ಮನಿದ್ದಾನೆ, ಅವನು ನಿನ್ನೆ ಹಿಂದಿನ ಕಲ್ಪದಲ್ಲಿ ಪ್ರಾಣನಿದ್ದಾನೆ, ಉಸಿರಾಟದ ದೇವತೆ ಇದ್ದಾನೆ. ಆದ್ದರಿಂದ ಬ್ರಹ್ಮವಾಯುಗಳು ಅವರಿಬ್ಬರು ಮ್ಯೂಚುವಲ್ ಆಗಿ ಒಬ್ಬರ ಒಳಗೆ
ಪ್ರಾಣನ ಚಿಂತನೆಯ ಶಕ್ತಿ ಅದು ಬ್ರಹ್ಮನಾಗಿದ್ದಾನೆ. ಬ್ರಹ್ಮನ ವಾಸ್ತವವಾದ ಉಸಿರಾಟದ ಬಲದು ಪ್ರಾಣನಿದ್ದಾನೆ. ಬ್ರಹ್ಮನೂ ಉಸಿರಾಡ್ತಾನೆ ಪ್ರಾಣನ ಮೂಲಕ, ಪ್ರಾಣನೂ ಚಿಂತನೆಗೈತಾನೆ ವಿಜ್ಞಾನಮಯ ಕೋಶದಲ್ಲಿ ಬ್ರಹ್ಮಾಧಿಷ್ಠಿತನಾಗಿ. ಹೀಗೆ ಅವರಿಬ್ಬರ ಕ್ಲೋಸ್ ಒಂದು ಮ್ಯೂಚುವಲ್ ವ್ಯವಸ್ಥೆಗಳು. ಅದಲ್ಲದೆ ಎಲ್ಲ ರೂಪಗಳು ದೇವರದ್ದು. ಕಪಿಲ, ದತ್ತ, ಹಂಸ, ಕಾಲನ್ಯ ತುದಿಯಲ್ಲಿ ಹಂಸ, ಹಾರಾಟದ ಕಥೆ ಅಂದರೆ ಅಂತಹ ಒಂದು ಅರ್ಥಪೂರ್ಣವಾದಂಥ ವ್ಯವಸ್ಥೆ. ಮಹಿದಾಸ, ಅಪೂರ್ವವಾದ ರೂಪಗಳು, ಕೇಳದೆ ಉಳಿದ ರೂಪಗಳ ಜೊತೆಯಲ್ಲಿ ಪ್ರಾಣನ ಪ್ರವೇಶ, ಅದ್ಭುತವಾದ ಒಂದು ಪ್ರಾಣನ ಚಿತ್ರ. ನಾನು ಯಾಕೆ ಗದೆ ಕೈಯಲ್ಲಿ ಕೊಟ್ಟೆ ಅಂದರೆ ಅವನು ಭಗವಂತನ ಗದಾರೂಪನಿದ್ದಾನೆ. ಭಗವಂತನ ಕೈಯಲ್ಲಿ ಚಕ್ರ, ರಮೆಯ ರೂಪಗಳಾದರೆ ಶಂಖ, ಪದ್ಮ ಎಲ್ಲ ವಾಯುರು ಗದಾದಿ ರೂಪೋತ್ಸವ, ಒಂದು ಗದಾರೂಪದಲ್ಲಿ ಪ್ರಾಣನೇ ಇದ್ದಾನೆ. ಆದ್ದರಿಂದ ಪ್ರಾಣ ಅಂದರೂ ಗದೆ ಅಂದರೂ ಒಂದೇ ವಿಷಯ ದೇವರ ಕೈಯಲ್ಲಿ. ಅದಕ್ಕೋಸ್ಕರ ಗದೆ ಹಿಡಿದ ಪ್ರಾಣನ ಚಿತ್ರವನ್ನು, ಹನುಮಂತನ ಚಿತ್ರವನ್ನು ಇಟ್ಟಿದೆ. ಚೈತ್ರ ಹುಣ್ಣಿಮೆ ಹನುಮಂತನ ಜಯಂತಿ ನಾವಿವತ್ತು ನಾಡ್ದು ಆಚರಿಸ್ತೇವೆ ಅಂತ ಹೇಳಿದೆ. ನಿನ್ನೆ ತಾನೇ ರಾಮನ ಚಿತ್ರಣ ನೋಡಿಕೊಂಡವರು ಇನ್ನು 5-6 ದಿನದಲ್ಲಿ ಹನುಮಂತನ ಚಿಂತನೆಗಾಗಿ ಇದನ್ನು ಇಟ್ಟುಕೊಂಡಿದ್ದೇನೆ ಅಡ್ವಾನ್ಸ್ ಆಗಿ. ಮತ್ತು ಒಂದು ಹನುಮಂತನ ವ್ರತ ಅಂತ ಒಂದಿದೆ. ಚತುರ್ದಶಿ ಅನಂತ ವ್ರತ ಇದ್ದಾಗೆ ಇವನದ್ದು ತ್ರಯೋದಶಿ ವ್ರತ. ಅದು ಚತುರ್ದಶಿ ವ್ರತ, ಇದು ತ್ರಯೋದಶಿ ವ್ರತ. ಯಾವಾಗ ಅಂದರೆ ಮಾರ್ಗಶಿರದಲ್ಲಿ, ಮಾರ್ಗಶಿರ ಪಕ್ಷದಲ್ಲಿ, ಮಾರ್ಗಶಿರ ಮಾಸದಲ್ಲಿ ಶುದ್ಧ ಪಕ್ಷದಲ್ಲಿ ತ್ರಯೋದಶಿಯಲ್ಲಿ ಹನುಮಂತನ ವ್ರತ ಅಂತ ಮಾಡಲಿಕ್ಕೆ ಬರ್ತದೆ. ಆಗ ಅದು ತ್ರಯೋದಶಿ ಆದ್ದರಿಂದ, ಚತುರ್ದಶಿ ಆದ್ದರಿಂದ 14 ಗಂಟುಗಳ ದೂರವನ್ನು ಕಟ್ಟಿಕೊಳ್ಳುತ್ತೇವೆ. ಹನುಮಂತನ ವ್ರತಕ್ಕೆ 13 ಗಂಟಿನ ದಾರವನ್ನು ಕಟ್ಟಿಕೊಳ್ಳಿ. ಅದಕ್ಕೆ ನಾನು ಬೇಕೆಂದರೆ 13 ಅಂದರೆ ತ್ರಯೋದಶಿಯೇ, ಆದರೂ ನೆನಪಾಗಲಿಕ್ಕೆ ಗೊತ್ತಾಗಲಿಕ್ಕೆ 13 ದಾರವನ್ನು ಸಂಖ್ಯೆಯನ್ನು ಹಾಕಿಟ್ಟಿದ್ದೇನೆ. 13 ದಾರವನ್ನು ಹಾಕಿಕೊಂಡು ಮತ್ತವನ ಪರಿಚಯ ಅದು. ಧ್ಯಾಯೇದ್ ಬಾಲ ದಿವಾಕರ ದ್ಯುತಿನಿಭಂ ದೈವಾರಿ ದರ್ಪಾಪಹಂ ದೇವೇಂದ್ರ ಪ್ರಮುಖ ಪ್ರಶಸ್ತೈಶಸಂ ದೇದೀಪ್ಯಮಾನಂ ರುಚ ಸುಗ್ರೀವಾದಿ ಸಮಸ್ತ ವಾನರಯುತಂ ಸುವ್ಯಕ್ತ ತತ್ವಪ್ರಿಯಂ ಸಂರಕ್ತಾರುಣಲೋಚನಂ ಪವನಜಂ ಪೀತಾಂಬರಾಲಂಕೃತಂ. ಹಳದಿ ಬಟ್ಟೆಯ ಹನುಮ ನಾರಾಯಣನಂತೆ. ಹನುಮಂತನ ಸೇವೆಯ ಬಗ್ಗೆ, ಪೂಜೆ ಪುನಸ್ಕಾರಗಳ ಬಗ್ಗೆ ಕೆಲವು ಮಾತುಗಳು, ಅನೇಕ ಮಾತುಗಳು. ಆಯುರ್ವೇದ ಸಂಹಿತೆ ಹೇಳ್ತದೆ ನಮಗೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಮದ್ದು ತಗೊಳ್ಳಿಕ್ಕೆ ನಮ್ಮಲ್ಲಿ ಬನ್ನಿ ಅಂತ. ಯಾರೊಬ್ಬರು ಹೇಳಿದರು, ಮದ್ದು ತಗೊಳ್ಳಿಕ್ಕೆ ನಮ್ಮಲ್ಲಿಯೇ ಬನ್ನಿ ಹೇಳಿದ್ದಕ್ಕೆ ಹೊಡೆದಾಟ ಹಾಕಿದರು. ಅಲ್ಲಿ ಹೋಗಬೇಡಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಹೇಗೆ ಹೋಗಬಾರ್ದು, ಉಳಿದವರು ಅಲ್ಲಿ ಹೋಗಲಿ, ನಿಮ್ಮಲ್ಲಿ ಬೇಕಾದ್ರೆ ಬನ್ನಿ ಕರೀರಿ, ಅಲ್ಲಿ ಹೋಗಬೇಡಿ ಅಂತ ಹೇಳಬೇಡಿ, ಮತ್ತು ನಮಗೆ ಪಾವಣೆ ಆಗೋದು ಬೇಡವಾ? ಅಲ್ಲ, ನಾವು ಹೇಳುವುದು ಹಾಗಲ್ಲ. ಅಲ್ಲಿ ಹೋದರೆ ನಿಮಗೆ ಕಾಯಿಲೆ ವಾಸಿ ಆಗೋದಿಲ್ಲ, ಮತ್ತು ನೀವು ಇಲ್ಲಿಯೇ ಬರ್ತೀರಿ, ಅದಕ್ಕಿಂತ ಮೊದಲೇ ಇಲ್ಲಿ ಬನ್ನಿ. ಯಾಕೆಂದರೆ ನಮಗೆ ಅದನ್ನು ಮತ್ತೆ ರಿಪೇರಿ ಮಾಡಬೇಕಾಗ್ತದೆ, ನೀವು ತಿಂದದ್ದು ಅದು ಹೇಳಬೇಡಿ. ಇದು ಒಳ್ಳೆ ಕಥೆ ಇದೆ. ಜನರೇ ಹುಡುಕಿಕೊಂಡು ಬರ್ತಾರೆ, ಜನರು ಹುಡುಕಿಕೊಂಡು ಬರ್ತಾರೆ. ಮಗು ಮನೆಯಲ್ಲಿದ್ದಾಗ ಹಾಲಿನ ಪಾಯಸದೆಡೆಗೆ ಹೋಗ್ತದ, ಅದು ಕಕ್ಕಸು ಮಾಡಿದ್ದಕ್ಕೆ ಹೇಲಿನ ತಟ್ಟೆಯಲ್ಲಿ ಓಡ್ತದ? ಅದಕ್ಕೆ ಗೊತ್ತುಂಟ, ನಾವು ಹೇಳಬೇಕು ಅಲ್ಲಿ ಹೋಗಬೇಡಿ, ಇಲ್ಲಿ ಬಾ ಅಂತ. ನಾವೇ ಎತ್ತಿಡಬೇಕು, ಅದು ಮಾಡಬೇಡಿ. ಸ್ವತಂತ್ರ ಇಚ್ಛೆ ಉಂಟು ಅವುಗಳಿಗೆಲ್ಲ, ಎಂತ ಮಾಡಿ. ಇದು ನಮ್ಮ ವ್ಯವಹಾರ ಪ್ರಪಂಚ, ಆದ್ದರಿಂದ ಅವ್ರು ಬಾಯಿ ಮುಚ್ಚಬೇಕಾಯ್ತು. ಅದಕ್ಕೆ ನಾನು ಆಯುರ್ವೇದದವರೇ ಮದ್ದಿನವರೇ ಮಾತಾಡಿದ್ದು ಹೇಳುವ ಅಂತೇಳಿ ಆ ಗೆರೆಯನ್ನೇ ತಂದಾಕಿದ್ದೇನೆ. ಜನ್ಮಾಂತರ ಕೃತಂ ಪಾಪಂ ವ್ಯಾಧಿರೂಪೇಣ ಜಾಯತೆ ತತ್ ಶಾಂತಿ ಔಷಧ ಪ್ರಾಶೈ. ಖಂಡಿತವಾಗಿಯೂ ನಿಮಗೆ ಬಂದಿರತಕ್ಕಂಥ ಕಾಯಿಲೆಗಳಿಗೆ ಏನೋ ನೀವು ಹಿಂದೆ ಮಾಡಿರತಕ್ಕಂಥ ಹೆಚ್ಚು ಕಡಿಮೆಗಳು ಇರಬೇಕು. ಒಬ್ಬ ವಿಜ್ಞಾನ ಹೇಳ್ತಾನೆ, ಗಾಡ್ ಮಸ್ಟ್ ಫರ್ಗಿವ್ ಅವರ್ ಸಿನ್ಸ್ ಕ್ಯಾನಾಟ್ ಅವರ್ ನರ್ವಸ್ ಸಿಸ್ಟಮ್ ಅಂತ. ದೇವರ ಪಾಪ ಆಯ್ತು ಮಾರಾಯ ಅಂತ ಹೋಗಿ 3 ಪ್ರದಕ್ಷಿಣೆ ಬಂದದಕ್ಕೆ ಮನ್ನಾ ಮಾಡಿದ್ದೇನೆ ನಿನ್ನದು ಅಂತೇಳಿ ಕನ್ಫೆಷನ್ ಅಂತೆಲ್ಲ ಉಂಟಲ್ಲ, ದುಡ್ಡು ಕೊಟ್ಟರೆ ಆಯಿತು. ಕಾಣಿಕೆ ಡಬ್ಬಿ ಹಾಕಿದ ತಕ್ಷಣ ಒಳ್ಳೆಯದೇ, ನೀನು ಒಳ್ಳೆ ಪಾಪಿ ಇಲ್ಲ, ಹೋಗಿ ಬಿಡು ಅಂತ ಹೇಳ್ತಾರೆ. ಆದರೆ ನಾವು ಪಾಪ ಮಾಡುವಾಗ ನಮ್ಮಲ್ಲಿ ಯಾವುದು ಆರ್ಗನ್ಸ್ಗಳಲ್ಲಿ, ಸೆನ್ಸ್ಗಳಲ್ಲೆಲ್ಲ ಆಗಿರ್ತಕ್ಕ ಚೇಂಜಸ್ಗಳುಂಟಲ್ಲ, ಕೋಪ ತಾಪಗಳು ಬಂದಾಗ ಬಿಳಿ ರಕ್ತ ಕಣಗಳು ಸತ್ತದ್ದು, ಹೆಚ್ಚು ಕಮ್ಮಿ ಆದದ್ದೆಲ್ಲ, ಟೈಟ್ ಆದದ್ದೆಲ್ಲ, ಫಿಟ್ ಆದದ್ದು ಅದೆಲ್ಲ ಬಿಟ್ಟು ಹೋಗ್ತದ. ದೇಹದಲ್ಲಿ ಆದ ಬದಲಾವಣೆಗಳು, ವಿಕಾರಗಳು ಹಾಗೆ ಉಳಿತವೆ. ಆದ್ದರಿಂದ ಮರೆತು ಹೋಗುವ ನಮ್ಮ ಸಂಗತಿಗಳಿಲ್ಲ, ಅದು ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ದೇವರು ಕಂಪ್ರೆಸ್ ಮಾಡಿದರೆ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ, ಅದೇನಾಗ್ತದೆ, ರೋಗವಾಗಿ ಅಂಟಿಕೊಂಡಿರ್ತದೆ. ಅದಕ್ಕೇನು ಮಾಡಬೇಕು? ಸಮ ತಿನ್ನಬೇಕು ಎಂಥದ್ದು ಮಾತ್ರ ಮಾತು. ಊಟ ಹೇಗೆ ಮಾಡ್ತೀರಲ್ಲ, ಇದನ್ನು ತಗೊಳ್ಳಿ, 3 ಹೊತ್ತಲ್ಲ 6 ಹೊತ್ತು ತಗೊಳ್ಳಿ, ಹೋಗುವಾಗಲೂ ಇಟ್ಕೊಳ್ಳಿ. ಔಷಧ ಪ್ರಾಶೈ, ತಿನ್ನಲಿಕ್ಕೆ ಬೇಕಾದಷ್ಟು ನಾವು ಕೊಡ್ತೇವೆ ಉಂಟು. ಅದು ಬೇಕಾದಷ್ಟು ತಿಂದಾಯ್ತು ಮಾರ, ಏನು ಆಗಲಿಲ್ಲ ಹಾಗಾದರೆ ನಾವು ಮತ್ತೆ 3 ಸ್ಟೆಪ್ ಹೇಳ್ತೇವೆ ಅಂತ ಇಟ್ಕೊಂಡ್ರು. ನೋಡಿದ್ದು ಅವ್ರು ಹೇಳಿದ್ದು ಜಪ ಹೋಮ ಸುರಾರ್ಚನೈ. ಅದಾಗಲಿಲ್ಲ ಆದರೆ ನಿಮ್ಮದು ಕಂಡಾಬಟ್ಟೆ ಹೆಚ್ಚು ಕಡಿಮೆ ಉಂಟು ಅಂತ ಅರ್ಥ. ನಮ್ಮ ಔಷಧ ಕೆಲಸ ಮಾಡೋದಿಲ್ಲ, ಅದರಲ್ಲಿ ನಿಲ್ಲಿಸಿ ಜಪ ಶುರು ಮಾಡಿ.
ಧನ್ವಂತರಿ ಜಪ ಮಾಡಿ, ಹೋಮ ಮಾಡಿ, ಮೃತ್ಯುಂಜಯ ಮಾಡಿ, ಸುರಾರ್ಚನೈ ಹನುಮಂತನ ಸೇವೆ ಮಾಡಿ. ಯಾಕೆಂದರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಸುಧಾರ್ಢ್ಯಂ ವಾಕ್ಸ್ಫುರತ್ವಂಚ ಹನುಮಸ್ಮರಣಾತ್ ಭವೇತ್. ಆನಂದ ರಾಮಾಯಣದ ಪಾಠ ಅದಕ್ಕೆ ಹಾಕಿದ್ದೆ. ನಮಗೆ ಗೊತ್ತಿಲ್ಲ ಆದರೆ ಎಲ್ಲ ಹರಿದೋಗಿದ್ದರೆ ನಮಗೆ ಇಷ್ಟವಂತಾಗಿಬಿಡು. ಅಜಾಡ್ಯಂ ವಾಕ್ಪಡತ್ವಂಚ ಇರಲಿ ಪರವಾಗಿ, ಯಾರಿಗೆ ಗೊತ್ತಾಗೋದಿಲ್ಲ. ನಾವೀಗ ಹೇಳೋದಿಲ್ವಾ ಅದೆಂತ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಇಲ್ಲಿ ಗಟ್ಟಿ ಹೇಳುದೆ. ಎಂಥ ಧೈರ್ಯ ಮಾರಾಯರೆ, ಸಾಮಾನ್ಯ ಅಲ್ಲ. ಸಮ ಪಟ್ಟೆಗಟ್ಟೆ ಕಚ್ಚಾಗಿದ್ದು ದೊಡ್ಡ ದೊಡ್ಡ ಪುರೋಹಿತರೆ ಮೂರು ಎಳ್ಕೊಂಡವ್ರು ಹೇಳುದೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ. ಎಂತ ಒಂದು ಸೂರ್ಯ ಸಮಪ್ರಭ ಆಗಲಿ ಮೊದಲು ಮತ್ತೆ ಕೋಟಿ ಮಾಡುವ. ಮತ್ತು ಎಲ್ಲಿದ್ದು ಅದು ಅದು ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಲ್ಲಿದ್ದು, ಅದು ಕಟ್ ಪೇಸ್ಟ್ ಆದದ್ದು. ಮತ್ತೆ ಇದು ವಕ್ರತುಂಡ ಮಹಾಕಾಯ ಬಾಲಸೂರ್ಯ ಸಮಪ್ರಭ ಅಂತ, ಉದಯಿಸುವ ಸೂರ್ಯನಂತೆ ಕೆಂಪಾಗಿದ್ದಿ ಅಂತ ಅವನ ಲಕ್ಷಣ ಹೇಳು. ಆಗಲೇ ಶ್ಲೋಕದಲ್ಲಿ ತೋರಿ ಉದ್ಯದ್ಬಾಲ ದಿವಾಕರ ದ್ಯುತಿನಿಬಂ ದೇವಾರಿ ದರ್ಪಾಬಂ. ಹನುಮಂತನ ಹೇಳಲಿಲ್ವ ಉದಯಿಸುವ ಸೂರ್ಯನಂತೆ ಕೆಂಪಾಗಿದ್ದಾನೆ ಅಂತ? ಅದು ಹೇಳುವ ಲಕ್ಷಣ. ರಕ್ತಾಂಬರೋ ರಕ್ತದವನು ರಕ್ತ ಮಾಲ್ಯಾನು ಲೇಪನಃ. ಇಡೀ ಶ್ಲೋಕದಲ್ಲಿ ಅದು ಇಲ್ಲ. ಅಲ್ಲಿ ವಕ್ರತುಂಡ ಮಹಾಕಾಯ ಬಾಲಸೂರ್ಯ ಸಮಪ್ರಭ ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶ್ವರ ಅಲ್ಲಿಲ್ಲ ಕೆಂಪಿದ್ದಾನೆ ಅಂತ ಲಕ್ಷಣ ಹೇಳಿದ್ದು. ಇದನ್ನು ಮರೆತು ಬಿಟ್ಟು ಎಂಥದೋ ಹಾಕಿಕೊಂಡು ಇರಲಿ ಮಾರ ಕೋಟಿ ಸೂರ್ಯ ಸಮಪ್ರಭ ಎಂದು ಇರಲಿ ಅಂತ ನಾವು ಹೇಳಿದವನು ಕೇಳ್ತಾನೆ. ಸುಳ್ಳು ಹೇಳಿದರೆ ಆಯ್ತಂತಾನವ, ಗಮ್ಮ ತೊಂದರೆ ಆಗಿ. ಹಾಗಾದರೆ ಇಲ್ಲಿ ಸುಧಾರ್ಢ್ಯಂ, ಇಲ್ಲಿ ಕೌಂಟೆಂಟ್ ಕೊಟ್ಟ ರೀತಿ ಅದು. ಸುಧಾರ್ಢ್ಯಂ ವಾಕ್ ಸ್ಫುರತ್ವಂಚ, ಮಾತಿನಲ್ಲಿನ ಸ್ಫುರಣೆ ಅದು ಹನುಮಪ್ಪನ ಕೆಲಸ. ಪ್ರಧಾನವಾದದ್ದು ಅರೋಗತ. ಯಾವುದಕ್ಕೂ ರೋಗ ಇಲ್ಲದಿದ್ದರೆ ಮಾತ್ರ ಆಗುವುದು. ರೋಗ ಇದ್ದರೆ ಮಾತು ನೆನಪಾಗುವುದಿಲ್ಲ, ಗಟ್ಟಿತನ ಬರುವುದಿಲ್ಲ, ಬುದ್ಧಿ ಕೆಲಸ ಮಾಡುವುದಿಲ್ಲ, ಬಲ ಬರುವುದಿಲ್ಲ, ಯಶಸ್ಸು ಸಿಗುವುದಿಲ್ಲ, ಧೈರ್ಯ ಸಾಲದಾಗ್ತದೆ, ನಿರ್ಭಯನಾದ ಪ್ರವೃತ್ತಿ ಇರುವುದಿಲ್ಲ. ಫಸ್ಟಿ ಬೇಕಾದಂಥ ಸ್ವಾಸ್ಥ್ಯ ಅದು ಎಲ್ಲಿ ಉಂಟು? ಔಷಧ ಪ್ರಾಶದಲ್ಲಿ ಉಂಟು. ಅಲ್ಲ ಆದರೆ ಇಲ್ಲಿ ಉಂಟು ಅಷ್ಟೇ. ತಿಂದು ನೋಡಿ ವಾಸಿ ಆಗದಿದ್ದರೆ ಕಾಯಿಲೆ ಖಂಡಿತವಾಗಿ ಇಲ್ಲಿ ಬನ್ನಿ, ಆಯಿತಾ? ಫಸ್ಟ್ ಸ್ಟೆಪ್ ನಿಮಗೆ ತಿನ್ನಲಿಕ್ಕೆ. ಯಾಕೆ ವೈದ್ಯರು ಹೇಳ್ತಾರೆ ಮೊದಲು ಇಲ್ಲಿಗೆ ಬನ್ನಿ. ಯಾಕೆ ನಾವು ಬದುಕೋದು ಬೇಡವಾ? ಮತ್ತೆ ಅಲ್ಲಿಗೆ ಓಡಿ, ಯಾಕೆ ನೀವು ಬದುಕೋದು ಬೇಡವಾ? ಅವರು ಹೇಳ್ತಾರೆ. ಮತ್ತು ನೀವು ದೇವಸ್ಥಾನಕ್ಕೆ ಟೆಂಪಲ್ ರನ್ ಅದು ಇದ್ದದ್ದೇ. ಮೊದಲು ಇಲ್ಲಿ ಬಾರದಿದ್ದರೆ ನಾವು ಮತ್ತೆ ಹಾಕಿದ್ದೆಲ್ಲ ವ್ಯರ್ಥ ಆಗೋದಿಲ್ವ? ಅದೇ ಪ್ರಕಾರ ಅವರು ಹೇಳಿದ್ದು ಔಷಧ ಪ್ರಾಶೈಹಿ ಮತ್ತು ಜಪ ಹೋಮ ಸುರಾರ್ಚನೈಹಿ. ಜಪ ಮಾಡಿದ್ದರ ಒಂದು ಪಾಲಿನಲ್ಲಿ ಹೋಮಕ್ಕೆ ಇಟ್ಟುಕೊಳ್ಳಿ, ಅದರಲ್ಲಿ ಒಂದು 10ನೇ ಅಂಶದಲ್ಲಿ ದೇವರಿಗೆ ಅರ್ಚನೆಯನ್ನು ಮಾಡಿ. ಇದು ಪ್ರಕಾರವೂ ಹೌದು, ಒಂದು ಸಿದ್ಧಿ ಆಗಲಿಕ್ಕೆ. ಒಂದರೊಳಗೆ ಇನ್ಸರ್ಟು ಆಗಿದೆ, ಪ್ರತ್ಯೇಕವೂ ಆಗಿದೆ. ಅದನ್ನು ಹೇಳುವ ಗೆರೆಗಳೇ ಅವರ ಕ್ರಮ. ನಾನು ಬೇಕಂದರೆ ನಂಬರ್ 1, 2, 3 ಆಗಿದ್ದು. ನಿಜವಾಗಿ ಒಂದೇ ಸಿಂಗಲ್ ವರ್ಡ್ ಆದರೆ ಜಪ ಕಮ್ ಹೋಮ ವಿತ್ ಅರ್ಚನಾ ಅಂತ. ಮೊದಲು ಜಪಿಸು, ಅದರ ದಶಾಂಶದಲ್ಲಿ ಹೋಮ ಮಾಡು, ಮತ್ತು ಅದನ್ನು ದೇವರಲ್ಲಿ ಅರ್ಚನೆಯಲ್ಲಿ ಸಮರ್ಪಿಸು. ಆ ಅರ್ಚನೆಯನ್ನು ಪ್ರತಿಮಾ ಮಾಧ್ಯಮದಲ್ಲಿ ಮಾಡು, ಮತ್ತು ನಡೆದಾಡುವ ವ್ಯಕ್ತಿಗಳಲ್ಲಿಯೂ ನಡೆಸು. ಇದು ಅದರಲ್ಲಿ ಮತ್ತೆ 3 ಪ್ರಕಾರ. ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದು ಮಂತ್ರಶಾಸ್ತ್ರ ಆಯಿತು. ಮತ್ತು ಅವರು ಖಾಲಿ ಹೇಳಿ ಹೋಗ್ತಾರೆ, ಅದನ್ನು ನೀವು ಹೇಗೆ ಅನ್ನೋದನ್ನು ಅಲ್ಲಿ ತಿಳ್ಕೊಳ್ಳಿ ಹೇಳ್ತಾರೆ. ಅದೆಲ್ಲ ನಾವು ಕಮ್ಮಿ ಹೇಳುತ್ತೆ. ಅದಕ್ಕೆ ಮುಖ್ಯವಾಗಿ ಹನುಮಂತನಿಂದಾಗಿ ನಾವು ಆರೋಗ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬರ್ತದೆ. ಜಪ ಮಾಡೋದಾದರೆ ಹೋಮಕ್ಕೆ ಸುಮ್ಮನೆ ಅಗ್ನಿಯನ್ನು ತೋರಿಸಿಕೊಟ್ಟೆ. ಜಪ ಮಾಡುವುದಾದರೆ ಒಂದು ಕೆಲವು ಶ್ಲೋಕಗಳು, ಪುರಾಣ ಶ್ಲೋಕಗಳನ್ನು ಯಾರು ಹೇಳ್ಬೋದು ಅಂತ ಕ್ರಮ. ಕೆಲವರಿಗೆ ಹಮ್ ಹನುಮತೆ ನಮ ಹೇಳುವಾಗ ಅದು ಹಮ್ ಹೇಳೋದು ಸರಿಯಾಗೋದಿಲ್ಲ ಮಾರೆ, ಆಯ್ತು ಬೇಡ ಹೇಳ್ಬಿಡಿ. ಕೆಲವರಿಗೆ ಬೀಜ ಮಂತ್ರ ಅಂದ ತಕ್ಷಣ ಹೆಚ್ಚು ಕಡಿಮೆ ಆಗೋದು, ಕೆಲವರಿಗೆ ಮಾಲಾ ಮಂತ್ರ ಅಂದರೆ ಮತ್ತೆ ಹೆಚ್ಚು ಉದ್ದ ಆಗೋದು. ಅದೆಲ್ಲ ಬೇಡ ಹೇಳಿಕೊಂಡು ಪುರಾಣಗಳು ಎಲ್ಲರಿಗೂ ಮಾತಾಡಿಸುವಗಳು. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದು ಆಪತ್ತಿನಲ್ಲಿದ್ದಾಗ ರಾಜಕುಮಾರರು ಹೇಳಿದ ಒಕ್ಕೊರಳವಾದ ಅದು. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ. ಇದು ಕುಂತಿ ಹೇಳಿತ್ತು, ಸ್ವಯಂ ಹೆಣ್ಮಗಳೇ ಹೇಳಿತ್ತು. ನಾವೆಲ್ಲ ಹೇಳಬಾರ್ದು, ಹೆಣ್ಮಕ್ಕಳು ನಾವೆಲ್ಲ ಅದು ಹೇಳಲಿಕ್ಕಿಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ. ಮತ್ತು ಕುಂತಿ ಹೆಣ್ಮಕ್ಕಳಲ್ವ, ದ್ರೌಪದಿ ಹೆಣ್ಮಕ್ಕಳಲ್ವ. ಆ ಕೃಷ್ಣ ಅಂತ ದ್ರೌಪದಿಯೇ ಕರೆದಿದ್ದಾಳೆ ದಕ್ಷರ ಮಂತ್ರವನ್ನು, ಕೃಷ್ಣ 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 ಅಂತೇಳಿ. ಎಲ್ಲ ಪುರಾಣಗಳಲ್ಲಿ ಅನೇಕ ಮಹಿಳೆಯರು ಸಾಧನೆ ಮಾಡಿದ ಸಂಗತಿಗಳಿವೆ, ಅವರು ಹೇಳಿಕೊಟ್ಟ ಮಂತ್ರಗಳು. ರಾಮ ರಾಮೇತಿ ರಾಮೇತಿ ಶಿವ ಹೇಳ್ತಾನೆ ಪಾರ್ವತಿ ಹತ್ರ, ನೀನು ರಾಮ ಹೇಳು ಅಂತ. ಅದೆಲ್ಲ ಹೇಳಲಿಕ್ಕಿಲ್ಲ ನಾವು ಹೇಳೋದ. ಅವಳು ಪುರಾಣ ಕೇಳ್ತಾ ಇದ್ದಾಳೆ, ಕೇಳಬಾರ್ದು. ಹೆಂಗಸರು ಪುರಾಣ ಕೇಳಿದರೆ ಹಾಳಾಗಿ ಹೋಗ್ತಾರೆ. ಯಾರು? ಗಂಡಸರ. ಅದರಿಂದ ಪುರಾಣಗಳು ಇರುವುದೇ ಹೆಣ್ಮಕ್ಕಳನ್ನು ಉದ್ದೇಶಿಸಿಕೊಂಡು ವೇದವ್ಯಾಸರು ಕೊಟ್ಟ ವೇದಗಳದು ಸಬ್ಸ್ಟಿಟ್ಯೂಟ್. ಅದರ ಪುರಾಣಗಳಲ್ಲಿ ಇರತಕ್ಕ ಮಂತ್ರಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಟ್ಟಿದ್ದೇನೆ. ಸುಮಾರಿವೆ, 100 ಗಟ್ಟಲೆ ಇವೆ. ಒಂದು 5 ಸ್ಯಾಂಪಲ್. ಪಂಚಪ್ರಾಣರನ್ನು ಪ್ರೀತಿಸಲಿಕ್ಕೋಸ್ಕರ ಪ್ರಧಾನವಾಗಿ 5 ಮಂತ್ರಗಳನ್ನು ಇಟ್ಟಿದ್ದೇನೆ. ಓದಿಬಿಡ್ತೇನೆ ಸುಮ್ಮನೆ. ಜ್ವಲತ್ ಕಾಂಚನ ವರ್ಣಾಯ ದೀರ್ಘಲಾಂಗೂಲ ಧಾರಿಣೆ ಸೌಮಿತ್ರಿ ಜಯದಾತ್ರೇ ಚ ರಾಮದೂತಾಯತೇ ನಮಃ. ಅವನ ದೊಡ್ಡ ಕ್ವಾಲಿಫಿಕೇಷನ್. ರಾಮನ ದೂತನಾಗಿ ರಾಮನ ನಂಬಿದವರಿಗೆ ಲಕ್ಷ್ಮಣನನ್ನು ಕಾಪಾಡಿದಂತೆ. ನೋಡಿ ಎಲ್ಲಿಂದ ದೂತ ರಾಮನದ್ದು, ಕಾಪಾಡಿದ ಲಕ್ಷ್ಮಣ. ಹಾಗೆ ನರರು ನಾವು, ದೇವರು ಅವನು.
ದೇವರ ಪ್ರೀತಿಗೆ ನಾವು ಪಾತ್ರರಾದರೆ ನರನಾದ ನಮ್ಮನ್ನು ರಕ್ಷಣೆ ಮಾಡಿದೆ. ಇಂಥದ್ದಲ್ಲಿ ಇನ್ಸರ್ಟ್ ಚಿಂತನೆಗಳಿರುವೆ ಅಲ್ಲಿ. ಅಂತಹ ನಾರದ ಪುರಾಣದಲ್ಲಿ ಖಂಡಾಬಟ್ಟೆ ಪೂಜೆ ಪುನಸ್ಕಾರಗಳ ಬಗ್ಗೆ, ಹನುಮಂತರ ಬಗ್ಗೆ ತುಂಬ ಅಧ್ಯಾಯಗಳಿವೆ ಮಾತಾಡಲಿಕ್ಕೆ ಹೋದರೆ. ಸ್ಯಾಂಪಲ್: ಹನುಮಾನಂಜನಿ ಸೂನು ವಾಯುಪುತ್ರ ಮಹಾಬಲ ಅಕಸ್ಮಾತ್ ಆಗದೋತ್ಪಾತಂ ನಾಶಯಾಶ ನಮಸ್ತುತೆ. ಆಕ್ಸಿಡೆಂಟಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಮಂತ್ರ ಉಪಕಾರಕ್ಕೆ ಬರ್ತದೆ. ಓ ಹನುಮಂತನೇ, ಅಂಜನೇ ಮಗನೇ, ವಾಯುದೇವರ ಪ್ರಿಯ ಪುತ್ರನೇ, ಮಹಾಬಲಿಷ್ಠ ನೀನು, ಬಂದಿರತಕ್ಕ ಆಪತ್ತನ್ನು ಪರಿಹರಿಸು. ಇಷ್ಟೇ. ಬರ್ತದೆ ಅಂತಾದರೂ, ಬಂದಿದೆ ಅಂತಾದರೂ, ಎಂಥದೇ ಆಗಲಿ ಅಕಸ್ಮಾತ್ ಆಗತೋತ್ಪಾತ, ಏನಾದರೂ ಹೆಚ್ಚು ಕಡಿಮೆಗಳಾಗದಿರಲಿ, ಖಂಡಿತವಾಗಿಯೂ ನಾಶ ಮಾಡಿಕೊಡು ಅಂತ ಕೇಳುವ ಪ್ರಕಾರ. ನಮ ಶ್ರೀರಾಮ ಭಕ್ತಾಯ ಅಕ್ಷ ವಿಧ್ವಂಸನಾಯ ಚ ನಮೋ ರಕ್ಷ ಪುರೀದಾಹ ಕಾರಿಣೆ ವಜ್ರಧಾರಿಣೆ. ಸ್ಕಂದಪುರಾಣ ಹೇಳ್ತದೆ, ಗಟ್ಟಿಮುಟ್ಟಾದ ಪ್ರಾಣನ ಚಿಂತನೆ ಮಾಡಿದರೆ ಎಂಥದೂ ಆಗ್ತದೆ, ಎಂಥ ಅಡ್ಡ ಬರುವವರನ್ನು ಮುಗಿಸ್ಲಿಕ್ಕೆ ಬರ್ತದೆ. ಅದು ಯಾರ ಹೆಸರು ಹೇಳಬೇಕಾಗಿಲ್ಲ. ಅಕ್ಷನ ಸಂಹಾರ ಮಾಡಿದ್ದು ಅಂತ ಹೇಳು. ಯಾಕೆ? ಆದಿಂದ ಕ್ಷಾದವರೆಗೂ ಇದ್ದಾನವ. ಅಕ್ಷ ಸಂಹಾರ ಅದಕ್ಕೆ ಮೊದಲು ಹನುಮಂತನ ಅವತಾರ ಚಿತ್ರ ಕೊಡುವಾಗ ಅದನ್ನೇ ಕೊಟ್ಟದ್ದು. ಅಕ್ಷ ಸಂಹಾರನನ್ನು ಬಡಿಯುವ ಹನುಮಂತನನ್ನೇ ಕೊಟ್ಟದ್ದು. ಆದ್ದರಿಂದ ಅಕ್ಷ ವಿಧ್ವಂಸನಾಯಚ ಅಂದರೆ ಅಲ್ಲಿ ನಮಗೆ ಬೇಕಾದವನಿದ್ದಾನೆ. ಅಕಾರದಿಂದ ಕ್ಷಕಾರದವರೆಗೆ ಅವನೊಬ್ಬ ಇದ್ದಾನೆ, ಅಕ್ಷರ ಹೊತ್ತವನು. ಅವನ ನಾಶ ಆಗಲಿ ಅಂತ ಅನ್ಯಾಯ ಮಾಡ್ತಾ ಇದ್ದಾನೆ, ಅವನನ್ನು ಬಾಯಿ ಮುಚ್ಚಿಸು ಅಂತೇಳಿ. ಅಂಜನಾ ಗರ್ಭ ಸಂಭೂತ ಕಪೀಂದ್ರ ಸಚಿವೋತ್ತಮ ರಾಮಪ್ರಿಯ ನಮಸ್ತುಭ್ಯ ಹನುಮನ್ ರಕ್ಷ ಸರ್ವದ. ಇದು ಟೋಟಲ್ ರಕ್ಷಣೆಯ ಮಂತ್ರ. ನನ್ನನ್ನು ರಕ್ಷಣೆ ಮಾಡು. ಎಲ್ಲಿ ಹೋಗುವಾಗಲೂ, ನಾವು ಬೀದಿಯಲ್ಲಿ ನಡೀಲಿಕ್ಕೆ ಹೋಗುವ ಅಥವಾ ಇನ್ನು ಎಲ್ಲಿಗಾದರೂ ಹೋಗುವ, ಯಾವ ಕ್ರಮದಲ್ಲಿ ಇದ್ದರೂ ರಕ್ಷಣೆ ಮಾಡಲಿಕ್ಕೆ ಕೇಳಿಕೊಳ್ಳುವ ಮಾತು. ಇದು ಸುಲಭವಾದ ಮಾತು. ಅಂಜನಾ ಗರ್ಭ ಸಂಭೂತ, ಅಮ್ಮನ ಒಳ್ಳೆಯ ಮಗನೇ, ಕಪೀಂದ್ರ ಸಚಿವೋತ್ತಮ, ದೊಡ್ಡವನ ಮಂತ್ರಿಗೆ, ರಾಮಪ್ರಿಯ ವಿಶೇಷವಾಗಿ ರಾಮದೇವರ ಇಷ್ಟನಾದವ, ನಮಸ್ತುಭ್ಯಂ ಹನುಮಾನ್ ರಕ್ಷ ಸರ್ವದ. ಇದು ಹೆಚ್ಚಿನವರಿಗೆ ಗೊತ್ತಿರುವ ಮಂತ್ರ. ಇದು ಕೊನೆಯಲ್ಲಿ ಉಂಟು. ಮರ್ಕಟೇಶ ಮಹೋತ್ಸಾಹ ಸರ್ವಶೋಕ ವಿನಾಶನ ಶತ್ರುನ್ ಸಂಹರ ಮಾಂ ರಕ್ಷ ಶ್ರಿಯಂ ದಾಪಯ ಮೇ ಪ್ರಭೋ. ದುಡ್ಡು ಕೊಡು ಅಂತ ಕೇಳಲೇ ಇಲ್ಲಲ್ಲ ಮಾರಿಗೆ, ಅದಕ್ಕೆ ಕೊನೆಯಲ್ಲಿ ಮಂತ್ರ ಇಟ್ಟಿದ್ದೇನೆ. ದುಡ್ಡು ಕೊಡೋ ಮಂಗ ನನಗೊಂಚೂರು ಅಂತೇಳಿ. ಏನು ಮಾಡ್ತೀರಿ ಮತ್ತೆ ಕೊಟ್ಟರೆ? ಆದರೂ ಅವನು ಹೇಳ್ತಾನೆ, ಒಳ್ಳೆ ಉತ್ಸಾಹ ಉಂಟು ಅಂತಾದರೆ, ಒಳ್ಳೆ ಕೆಲಸ ಮಾಡೋದಾದರೆ ಎಂಥ ಸಂಪತ್ತನ್ನು ಪಡೀಬಹುದು, ಎಂಥ ದುಃಖವನ್ನು ನಿವೃತ್ತಿಗೊಳಿಸ್ಬೋದು. ಅಷ್ಟದಳ ಕಮಲದಲ್ಲಿ ಹನುಮಂತನ ಪೂಜೆ. ಇದು ನನ್ನದು ಯಾವತ್ತು ಎಲ್ಲ ಸ್ಲೈಡ್ಗಳಲ್ಲಿ ಇರತಕ್ಕಂಥ ವಿಷಯಗಳು. ಪೂಜೆ ಪುನಸ್ಕಾರಗಳು ಬಂದಾಗ ಅಷ್ಟಮೂರ್ತಿಗಳನ್ನು ನೋಡಬೇಕು ಅಂತ ನಾನು ಹೇಳುವವ. ಯಾಕೆಂದರೆ ಹೃದಯ ಅಷ್ಟದಳಂ ಪದ್ಮ ಅಂತ, ಹೃದಯದಲ್ಲಿ ನಮ್ಮದು ಕ್ರಮವೇ ಹಾಗೆ ಉಂಟು. 8 ದಳದ ಪದ್ಮ, ನಡುವೆ ನಾರಾಯಣ ಇದ್ದಾನೆ, ಉಳಿದವರೆಲ್ಲ ಸುತ್ತ ನಿಂತಿದ್ದಾರೆ. ದೇವರ ರೂಪಗಳಿವೆ, ಲಕ್ಷ್ಮೀ ರೂಪಗಳಿವೆ, ಪ್ರಾಣನ ರೂಪಗಳಿವೆ. ಇದನ್ನೆಲ್ಲ ಗಮನಿಸಬೇಕು ಅಂತ ಹೇಳಿ, ಇದು ನಮ್ಮ ಹೃದಯ ಕಮಲ, ನಡುವೆ ಜೀವನ ಜೊತೆಯಲ್ಲಿ ದೇವರಿದ್ದಾನೆ, ಸುತ್ತ ದೇವರ ಪ್ರೊಟೆಕ್ಷನ್ನು, ಲಕ್ಷ್ಮಿಯ ರೂಪಗಳು, ಹಾಗೆಯೇ ಪ್ರಾಣನ 8 ರೂಪಗಳಲ್ಲಿ. ಹನುಮ ಜಯಂತಿ ಅಂದಾದರೂ ಒಂದು ಚಂದವಾದ ಪದ್ಮಮಂಡಲ ಹಾಕಿ ಅದರಲ್ಲಿ ಸುತ್ತ 8 ಜನರನ್ನು ಚಿಂತನೆ ಮಾಡಿ ನಡುವೆ ರಾಮನನ್ನು ಪೂಜೆ ಮಾಡುವ ರೀತಿ. ರಾಮಭಕ್ತ, ಮಹಾತೇಜಸ್ಸು, ಕಪಿರಾಜ, ಮಹಾಬಲ, ದ್ರೋಣಾದ್ರಿ ಹಾರಕ, ಮೇರು ಪೀಠಾರ್ಚನಕಾರಕ, ದಕ್ಷಿಣಾಶ ಭಾಸ್ಕರ, ಸರ್ವವಿಘ್ನ ವಿನಾಶ. ಅವನು ಮತ್ತು 8 ಜನ ಪರಿವಾರರಿದ್ದಾರೆ. ಒಬ್ಬ ಸುಗ್ರೀವ, ಸೂರ್ಯನಾಗಿ ಬಂದವ, ಸೂರ್ಯನೇ ಸುಗ್ರೀವ. ಮಗದೊಬ್ಬ ಅಂಗದ, ಅವನು ಚಂದ್ರ. ಮತ್ತೊಬ್ಬ ನೀಲ, ಅವನು ಬೆಂಕಿ. ಮತ್ತೊಬ್ಬ ನಳ, ಅವ ಸೇತು ಕಟ್ಟಿದವ, ತ್ವಷ್ಟೃ ವಿಶ್ವಕರ್ಮ. ಮತ್ತು ಜಾಂಬವಂತ, ಅವನು ಯಮ. ಮತ್ತು ಸುಷೇನ, ಅವನು ಸಮುದ್ರನೇ, ವರುಣ ಅವನೇ, ಕಲ್ಬಿಸಾಡುವಾಗ ನೋಡ್ತಾ ಇದ್ದಾನೆ. ಮತ್ತು ದ್ವಿಧ ಮತ್ತು ಮಹಿಂದ, ಅವರು ಅಶ್ವಿನಿ ದೇವತೆಗಳು, ನಾಸತ್ಯ ಮತ್ತು ದಸ್ತರು. ಪರಿಚಯ ಇರಲಿ, ಇಂಥ ಮಂಗಗಳದ್ದಾದರೆ ಯಾರೊಂದೊಂದು ಗೊತ್ತಾಗಲಿ ಅಂತೇಳಿ. ಇದು ಅವನ 8 ಜನ ಪರಿಚಾರಕರು. ಪೂಜೆಯಲ್ಲಿ ಅವರನ್ನೆಲ್ಲ ಕರಿಬೇಕು. ಅದರೊಟ್ಟಿಗೆ ಇದು ನನ್ನದು ಮಾಮೂಲಿ ಎಲ್ಲ ಸ್ಲೈಡ್ಗಳಲ್ಲಿಯೂ ಎಲ್ಲಿವರೆಗೆ ನಾನು ನವಗ್ರಹಗಳಿಗೂ ಕೊಟ್ಟುಬಿಟ್ಟಿದ್ದೇನೆ. ಆಗ ಕೊರಂಗ್ರವಾಡಿ ಸೀತಾರಾಮಾಚಾರ್ಯರು, ಭಾರಿ ಜ್ಯೋತಿಷಿಗಳವರು, ಎಲ್ಲ ಕಲೆಕ್ಟ್ ಮಾಡಿದವರು. ಅವರಾಗ ಬಂದು ಹೇಳೋದು, ನನಗೆ ಸಿಗಲೇ ಇಲ್ಲ ಮಾರೆ, ನೀನು ಹುಡುಕಿ ಕೊಟ್ಟೆ ಅಂತ. ಎಷ್ಟೋ ಕಡೆ ಹುಡುಕ್ತಾ ಇದ್ದೆ ಅಂತ. ಗ್ರಹಗಳದ್ದು 12 ನಾಮಗಳು ಎಲ್ಲ ಹೊಸದಾಗಿ ಇದ್ದದ್ದೇ ತಂದು ಪುರಾಣಗಳಲ್ಲಿ ವೇದವ್ಯಾಸರು ಕೊಟ್ಟದಾಗೆ ಇದು ಆನಂದ ರಾಮಾಯಣದಲ್ಲಿ ಬಂದಿರತಕ್ಕಂತಹ ಅವನ 12 ನಾಮಗಳು. ಹನುಮಾನ್ ಅಂಜನಾಸುನು ವಾಯುಪುತ್ರೋ ಮಹಾಬಲಃ ಭೀಮೇಷ್ಟಃ ಫಲ್ಗುಣಸಖಃ. ಎಷ್ಟು ಜನರಿಗೆ ಇಲ್ಲಿ ಇದನ್ನು 12 ನಾಮ ಹೇಳ್ತಾರೆ, ಎಲ್ಲಿದ್ದೊಂದು ಗೊತ್ತಿಲ್ಲ, ಅದಕ್ಕೆ ಆನಂದ ರಾಮಾಯಣ ಹಾಕಿದ್ದು. ಪಿಂಗಾಕ್ಷ, ಪಿಂಗಾಕ್ಷ ಅಂದ್ರಲ್ಲಿ ಆಗ ಬಂದದ್ದು ಅಕ್ಷನ ಸಂಹಾರ ಮಾಡಿದವ ಅಂತ ಹೇಳಿಕೊಳ್ಳುವ ಚಿಂತನೆ ವಾಸ್ತವೇ ಅದು. ಅದರಂತೆ ಅಂದರೆ ಪಿಂಗ ಕಲರಿಗೆ, ಕೆಂಪು ಬಣ್ಣಕ್ಕೆ ಅಕ್ಷನನ್ನು ಮಾಡಿ ಗುದ್ದಿ ಮಾಡಿದ ಅಂತ. ಹಾಗೆಲ್ಲ ಸಂಹಾರ ಕಾರ್ಯಗಳನ್ನೇ ಹೇಳ್ತಕ್ಕ ಚಿಂತನೆಗಳಿವೆಲ್ಲ ಅವನ ವಿಶೇಷಗಳು. ಅಮಿತ ವಿಕ್ರಮ, ಅಮಿತನಾದ ವಿಷ್ಣುವಿನೆಡೆಗೆ ತನ್ನ ಹೆಜ್ಜೆಯನ್ನು ಹಾಕಿದವ ಅಂತ ಅರ್ಥ. ದೇವರೆಡೆಗೆ ಸಾಗುವ. ಉದಧಿಕ್ರಮಣಶ್ಚೈವ, ಸಮುದ್ರ ಹಾರಿದವ. ಸೀತಾ ಸಂದೇಶ ಹಾರಕಃ.
ಲಕ್ಷ್ಮಣ ಪ್ರಾಣದಾತಾಶ ದಶಗ್ರೀವಸ್ಯ ದರ್ಪ. ದಶಗ್ರೀವನೇ ಸೊಕ್ಕು ಮುರಿದವ. ಒಂದಿನ ರಾವಣ ಎದುರಾಗಿದ್ದ, ಹನುಮಂತವನಿಗೆ ಗುದ್ದಿದ್ದ. ಅದು ಎಡಕೈಯಲ್ಲಿ ಗುದ್ದಿದ್ದು, ಅದು ಮೆಲ್ಲ ಗುದ್ದಿದ್ದಾನೆ. ಯಾಕೆಂದರೆ ಮತ್ತೆ ಸತ್ತೇ ಹೋದರೆ ಮತ್ತೆ ರಾಮನಿಗೆ ಇಲ್ಲ ಆಗ್ತಾನೆ, ಅವನು ರಾಮನಲ್ಲಿ ಸಾಯಬೇಕು. ಹಾಗಾಗಿ ಮೆಲ್ಲ ಗುದ್ದಿದ. ಮೆಲ್ಲ ಗುದ್ದಿದ್ದಕ್ಕೆ 10 ಬಾಯಿಯಲ್ಲಿಯೂ ನೆತ್ತರುಗಕ್ಕಿದ್ದಾನೆ ರಾವಣ. ಆಗ ಹೇಳ್ತಾನೆ, ಆಗ್ಬೋದು ಮಾರಿ, ಇಷ್ಟುವರೆಗೆ ಇಂಥ ರೀತಿಯಲ್ಲಿ ಹೊಡೆದವರಿಲ್ಲ, ಜೋರಿದ್ದಿ ಅಂದ. ಅದು ಮೆಲ್ಲ ಹೊಡೆದದ್ದು ಗೊತ್ತಾಯ್ತಾ, ಅದು ಎಡಕೈಯಲ್ಲಿ ಗುದ್ದಿತ್ತು. ಮತ್ತು ಯಾಕೆ ಗೊತ್ತುಂಟ, ಸೀತೆಗೆ ನೀನು ಹೆದರಿಸಿದ್ಯಲ್ಲ, ಆವತ್ತು ನಾನು ಇದ್ದೆ ಅಲ್ಲಿ, ಅದನ್ನು ನೋಡಿದ್ಲೇ ಕೊಟ್ಟಿತ್ತು. ಸೀತಾ ಸಂತರ್ಜನ ಮಾಡಿದ್ದಕ್ಕೆ, ಅವನನ್ನು ಗದರಿಸಿದ್ದಕ್ಕೆ ಇದೊಂದು ನಿನಗೆ ಪೆಟ್ಟು ಅಂತ. ಮುಷ್ಟಿಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಯ ಅಗ್ರ ಉತ್ತರಂ ಆದಾತ್ ಅಂತ. ಏಷಕಃ ಅದಾತ್. ಇನ್ನೊಂದು ದೊಡ್ಡ ಪ್ರಕರಣ, ಹನುಮಂತನಿಗೆ ಊಟ ಕೊಡಲಿಕ್ಕೆ ಉಂಟಾ ಇಲ್ವಾ? ಕೆಲವರು ಇಲ್ಲ ಹೇಳೋದು, ಮಂಗೆ ಎಂತ ತಿಂತಾನೆ ಸುಮ್ಮನೆ ಅಂತ. ಕೆಲವರು ಮಾಡಲಿಕ್ಕೆ ಉಂಟು, ಪಂಚಗಜ್ಜಾಯ ಮಾತ್ರ ತಿನ್ನೋದವ ಅಂತ ಕೆಲವರು. ಅನೇಕ ಮಾತುಗಳನ್ನೆಲ್ಲ ಒಟ್ಟು ಮಾಡಿದ್ದೇನೆ. ಮೊದಲಿಗೆ ಶಿವಸಂಹಿತೆ ಹೇಳಿದ್ದು ಕೇಳಿ. ಶಿವನೇ ಹೇಳುತ್ತಾ ಇದ್ದಾನೆ ಹನುಮಂತನಿಗೆ ಊಟ ಹಾಕಿ ಅಂತ. ಪಾರ್ವತಿಗೆ ಹೇಳುದವ, ಯದ್ಯತ್ ಶ್ರೀರಾಮಚಂದ್ರಾಯ ಪ್ರದದ್ಯಾತ್ ಪ್ರೀತಮಾನಃ ತತ್ ಸರ್ವಂ ವಾಯುಪುತ್ರಾಯ ಪ್ರದಾತವ್ಯಂ ವಿಶೇಷತೆ. ರಾಮನಿಗೆ ಏನೆಲ್ಲ ಸಮರ್ಪಣೆ ಮಾಡ್ತೀರಿ ಅದನ್ನೆಲ್ಲ ಹನುಮಂತನಿಗೆ ಸಮರ್ಪಣೆ ಮಾಡಬೇಕು. ಎಷ್ಟೋ ದೇವಾಲಯಗಳಲ್ಲಿ ನಮ್ಮಲ್ಲಿಯೇ ದೇವರು ಗುಡಿಯಲ್ಲಿದ್ದಾನೆ, ಹೊರಗೆ ಕಂಬದಲ್ಲಿಯೋ ಸಣ್ಣ ಗುಡಿಯಲ್ಲಿಯೋ ಆಂಜನೇಯನ ವಿಗ್ರಹ ಇರ್ತದೆ. ಯಾರಿಗೆ ಯಾರು ಪೂಜೆ ಮಾಡುವುದು? ಯೋಚನೆ ಮಾಡಿ. ದೇವರಿಗೆ ಪೂಜೆಯಾಗದೆ, ಸಮರ್ಪಣೆ ಆಗದೆ ಹನುಮಂತನಿಗೆ ಆಗ್ತದ? ದೇವರ ತೀರ್ಥ ಆಗದೆ ಅವನು ಊಟ ಮಾಡಿಯಾನ? ದೇವರಿಗೆ ಪೂಜೆ ಆಗದೆ ಅವನು ಊಟ ಮಾಡಿಯಾನ? ಎಷ್ಟೋ ಜನರಿಗೆ ತಲೆ ಸರಿ ಇಲ್ಲ ಪಾಪ. ಅದು ಎಲ್ಲ ಸಣ್ಣವರಿಗೆಲ್ಲ ಮುಗಿಸಿ ಕೊನೆಗೆ ದೊಡ್ಡವನಿಗೆ ಮಾಡೋದಂತೆ. ಒಳ್ಳೆಯದೇ, ಆದರೆ ಕೊನೆಯ ದೊಡ್ಡವನದ್ದೇ ಉಳಿದವರಿಗೆ ಕೊಡಬೇಕೋ ಬೇಡವೋ? ಮುಗಿಸುವುದು ಹೇಗೆ? ದೊಡ್ಡವ ಊಟ ಮಾಡಿದ ದೇವರಿಗೆ ಸಿಗುವುದು ಹೇಗೆ ಪ್ರಸಾದ? ಅವರ ತೀರ್ಥ ಆಗುವುದೆಲ್ಲಿಗೆ? ನಾವು ಕರೆಕ್ಷನ್ ಮಾಡಿಕೊಳ್ಳಿ ಇನ್ಯಾವುದು. ಅದೆಲ್ಲ ನಮ್ಮ ತಂತ್ರಗಳಲ್ಲೆಲ್ಲ ಅಲ್ಲ ಮಾರ್ಯಾರ, ಇದು ತಂತ್ರವೇ. ಎಂಥದ್ದು? ದೇವರ ನೈವೇದ್ಯವನ್ನು ಕೊಡದಿದ್ದರೆ ಅವರು ಊಟ ಮಾಡುವುದಿಲ್ಲ ಅಂತ ತಂತ್ರ. ತೀರ್ಥ ತಗೊಳ್ಳದೆ ಊಟ ಮಾಡಲಿಕ್ಕೆ ಆಗ್ತದ? ತೀರ್ಥ ಕೊಡಬೇಕಾದ್ರೆ ದೇವರದ್ದೇ ಕೊಡಬೇಕಲ್ಲ. ಇವನ ತೀರ್ಥ ಅವನಿಗೆ ಆಗ್ತದೆ, ದೇವರದ್ದು ಮಾತ್ರ ತೀರ್ಥ ತೀರ್ಥ ಆಗಬೇಕು. ಏನಾಗಬೇಕು? ಸಾಳಗ್ರಾಮ ಇರಬೇಕು. ಅಭಿಷೇಕದ ನೀರು ತೀರ್ಥ ಹೇಳುವುದಿಲ್ಲ, ಅದು ಅಭಿಷೇಕದ ನೀರು ಅಂತ ಅಷ್ಟೇ ಹೆಸರು ಅದಕ್ಕೆ. ತೀರ್ಥ ಎನ್ನುವುದು ವ್ಯಪದೇಶಕ್ಕೆ ಬರುವುದು ಶಾಲಗ್ರಾಮ, ಸುದರ್ಶನ, ಚಕ್ರಾಣಿಕೆ, ವಿಷ್ಣುಪಾದ, ಆನಂತರ ತಾಮ್ರ, ಶಂಖ, ಪುರುಷ ಸೂಕ್ತ, ತುಳಸಿ, ಇದೆಲ್ಲ ಇದ್ದಾಗ ಮಾತ್ರ ಆಗುವುದು. 9 ವಸ್ತುಗಳು ಸೇರಿದಾಗ ಪ್ರತಿಮೆ ಜೊತೆಯಲ್ಲಿದ್ದರೆ ತೀರ್ಥ ಆಗ್ತದೆ. ಇದರಲ್ಲಿ ಒಂದು ನ್ಯೂನ ಆದರೂ ತೀರ್ಥ ಆಗುವುದಿಲ್ಲ. ಗಡಿಬಿಡಿಯಲ್ಲಿ ಖಾಲಿ ಒಂದು ಸುದರ್ಶನಕ್ಕೆ ನೀರಾಗಿ ತೆಗೆದಿದ್ದೇನೆ, ಹೇಗೆ ಆಗಿದೆ ನೀರು? ಈಗ ಎಲ್ಲಿ ಆಗಿದೆ? ಬೆರಳಿನ ತುದಿ ಬಿದ್ದು ಹಾಳಾಯಿತು. ಉಗುರ್ತಾಗಿದ್ದ ನೀರು ಆಗುವುದಿಲ್ಲ. ಶಂಖದಿಂದಲೇ ಬರಬೇಕು. ಅದಕ್ಕೆ ಶಂಖದಿಂದ ಬಂದಲೇ ತೀರ್ಥಗಳು. ಎಲ್ಲಿಗೆ? ನಮ್ಮ ಮುಸುಡಿಗಲ್ಲ, ಅಲ್ಲಿಗೆ. ಅದನ್ನು ಉಳಿದವರು ತಗೊಳ್ಳದೆ, ಪ್ರಾಶನ ಮಾಡದೆ ಊಟ ಮಾಡುವುದಿಲ್ಲ ದೇವತೆಗಳು. ಊಟ ಮಾಡಲಿಕ್ಕೆ ಅವರಿಗೆ ತೆಂಗಿನಕಾಯಿ ಹೊಡೆಯುವುದು, ದೇವರಿಗೆ ಪರಮಾನ ನೈವೇದ್ಯ. ಅವನು ನೋಡ್ತಾ ಇರ್ತಾನೆ, ಪರಿಮಳ ಬತ್ತಾಗಿತ್ತು ಮಾರೆ, ನನ್ನ ಬೆನ್ನೆಯಿಂದೇ ಮಾಡ್ತಾಯಿದ್ರು, ಅದರ ಗೋಡೆಯಿಂದೇ ಮಾಡೋದು ಕೆಲವೊಮ್ಮೆ ಅಡುಗೆ. ದೇವರಿಗೆ ಪಾಯಸ ಮಾಡಿದ್ದನ್ನು ಇವನಿಗೆ ಸಮರ್ಪಣೆ ಮಾಡಬೇಕು. ಪೂರಗೆರೆ ಎಷ್ಟು ಬೇಕಾದ್ರೆ ಕೊಡ್ತಾನೆ ಇಂಥದ್ದು. ನನ್ನ ಹತ್ರ 100 ಗಟ್ಟಲೆ ಉಂಟು ನೈವೇದ್ಯ ವಿಷಯದಲ್ಲಿ. ಪುರುಸೊತ್ತಿಲ್ಲ ಅಂತ ಸ್ವಲ್ಪವೇ ಹಾಕಿದ್ದೇನೆ, ಬೇರೆ ಬೇರೆ ಸ್ಲೈಡ್ಗಳಲ್ಲಿ ತರ್ತೇನೆ ತರುವಾಗ. ಪ್ರಸಾದೋ ರಾಮಭದ್ರಸ್ಯ ಪ್ರದಾತವ್ಯ ಹನುಮತೆ. ನಾವಿವತ್ತು ವಾಯುಪುತ್ರನನ್ನಾಗಿ ನಿಲ್ಲಿಸಿದ್ದು ಹನುಮಂತನ ವಿಗ್ರಹವನ್ನೇ. ಹನುಮಂತನ ವಿಗ್ರಹ ಪೂಜೆ ಮಾಡಲಿಕ್ಕೆ ಉಂಟೋ ಇಲ್ಲವೋ ಎಷ್ಟೋ ಜನರಿಗೆ ಗಲಾಟೆ ಹೆಚ್ಚು ಕಡಿಮೆ. ಶಾಬನಾಜ್ಮೆಯನ್ನೆಲ್ಲ ನಿಲ್ಲಿಸಿ ಆ ಪಂಚಾಮೃತ ಎಲ್ಲ ಮಾಡ್ತಾರೆ ಮಾರೆ. ವೃಂದಾವನಕ್ಕೆಲ್ಲ ಫ್ರೂಟ್ಸ್ ಸಾರದ್ದೆಲ್ಲ ಕೊಡ್ತಾರೆ, ಇವನಿಗೊಂದು ಕೊಡೋದು ಗೌಜ. ಯೋಚನೆ ಮಾಡಬೇಕಾದ್ದು ನಾವು. ಅದನ್ನು ಹನುಮಂತನ ವಿಗ್ರಹಕ್ಕೆ ಕೊಡುವುದು ಅಂತ ಸ್ಪಷ್ಟ ವಾಕ್ಯಗಳು ಬೇರೆ. ಅವನೇ ನಮಗೆ ವಾಯುದೇವರಂತೆ ಕನ್ಸಿಡರ್. ರಾಮನ ನಂತರದಲ್ಲಿ ಪ್ರಹೃಷ್ಟ ವಾಯುತನಯ ವಾಂಛಿತಾರ್ಥಂ ಪ್ರಯಚ್ಛತ್. ನಿಮಗೆ ರಾಮನ ನೈವೇದ್ಯವನ್ನು ಉಂಡ ಹನುಮಂತ ಖುಷಿಯಲ್ಲಿ ನಿಮಗೆ ಬೇಕಾದ್ದನ್ನು ಕೊಡ್ತಾನೆ, ಬಯಸಿದ್ದನ್ನು ಕೊಡ್ತಾನೆ, ಆರಾಮವಾಗಿರಲಿಕ್ಕೆ ಬಿಡ್ತಾನೆ. ಅವನಿಗೆ ಪ್ರತ್ಯೇಕವಾದ ಅಡುಗೆ ಅಂತ ಇಲ್ಲ, ದೇವರಿಗೆ ಮಾಡಿದ್ದೇ ಅವನಿಗೆ ಕೊಡಲಿಕ್ಕೆ. ರಾಮಂ ಸಮರ್ಚ್ಯ ರಾಮಸ್ಯ ಪ್ರಸಾದಾನ್ನ ಮನುಮತೆ. ಮೊದಲು ರಾಮದೇವರ ಪೂಜೆ ಮಾಡಿ ಅವ್ರು ಹೇಳಿದ್ದಾರೆ, ಇಷ್ಟಾದರೂ ಪೂಜೆ ಆಚೀಚೆ ಮಾಡಲಿಕ್ಕೆ ಹೇಳಿದಾನ ಅಂತ. ಅದಕ್ಕೆ ನಾನು ಇದನ್ನು ಗೆರ್ತ ಒಂದೊಂದು ಪ್ರಶ್ನೆಗಳು ನೋಡಬೇಕು ತಲೆ ಹೊಡೆದಾಗಿ. ರಾಮಂ ಸಮರ್ಚ್ಯ, ಅಲ್ಲಿ ಲೆಪ್ರತ್ಯಯಗಳೆಲ್ಲ ಬರುವಂಥದ್ದು ಆದ ನಂತರ ಹೇಳಲಿಕ್ಕೆ ಕ್ರಿಯೆ. ಸಂಸ್ನಾಪ್ಯ ಭೋಜಯತಿ, ಮಗುವನ್ನು ಮೀಯಿಸಿ ಉಣಿಸ್ತಾನೆ. ಹಾಗಾದರೆ ಮೀಯಿಸುವುದು ಎನ್ನುವುದು ಮೊದಲ ಕರ್ಮ, ಮೀಯಿಸಿದ ನಂತರ ಉಣಿಸುತ್ತಾನೆ ಅಂತ ಅರ್ಥ.
ಹಾಗೆ ಇಲ್ಲಿ ರಾಮಂ ಸಮರ್ಚ್ಯ ಪ್ರಸಾದಾನ್ನಂ ರಾಮಸ್ಯ ಹನುಮತೆ. ರಾಮನ ಅದರಲ್ಲಿ ಸಹ ರಾಮನನ್ನು ಪೂಜೆ ಮಾಡಿದ, ಮತ್ತು ತೆಂಗಿನಕಾಯಿಯನ್ನು ಹೊಡೆದ, ಅದು ಅಲ್ಲ. ರಾಮಂ ಸಮರ್ಚ್ಯ ರಾಮಸ್ಯ ಪ್ರಸಾದಾನ್ನಂ. ಎಷ್ಟು ಬಿಡಿಸಿ ಹೇಳ್ತಾರೆ ನೋಡಿ. ರಾಮನ ಪೂಜೆ ಮಾಡಿ ರಾಮನ ನೈವೇದ್ಯವನ್ನು ಹನುಮಂತನಿಗೆ ದದಾತಿ ಪ್ರಿಯೇ ತಸ್ಯ. ಪ್ರಿಯೆ ಅಂತ ಕರೆದತ್ತು. ಓ ಮಡದಿಯೇ ಅಂತ, ಪ್ರೀತಿಯ ವಿಷಯಕ್ಕೆ ಪಾತ್ರಳಾದವಳು ಪಾರ್ವತಿಯೇ ಅಂತ ಹೇಳ್ತಾ ತಸ್ಯ ಸರ್ವಾಭೀಷ್ಟಂ ಪ್ರಸಿದ್ಧತೆ. ಎಲ್ಲ ಅಭೀಷ್ಟಗಳು ಸಿದ್ಧಿಯಾಗುವುದಾಗ ಕೇವಲ ಹನುಮನ ಸೇವೆಯಲ್ಲಿ. ಎಷ್ಟೋ ಜನ ಇಲ್ಲಿ ಬರ್ತಾರೆ, ಯಾರು ಎಲ್ಲರೂ ಹೇಳ್ತಾರೆ ಶನಿವಾರ ಒಂದು ಬರ್ತದೆ, ಜನ ಕಮ್ಮಿ ಇಲ್ಲ, ಸೀದಾ ಹೋಗ್ತದೆ. ಎಲ್ಲಿಗೆ? ಹನುಮಂತನಲ್ಲಿ. ಕೃಷ್ಣನಲ್ಲಿ ಯಾರು ಬರೋದೇ ಇಲ್ಲ. ಮತ್ತು ನಾನು ಹೇಳಬೇಕಾದ ವಿಷಯ ಇದು ನೀವು ತಿದ್ದಿಕೊಳ್ಳಬೇಕಾದ ವಿಷಯ. ಇದರಿಂದ ಹನುಮಂತನ ಇಷ್ಟ ನೋಡಿ. ಯಾವಾಗ ಅಂತ ಹೇಳಿದ್ದು ತತ್ಸರ್ವ ವಾಯುತ ಅನ್ನದ ಪ್ರಹೃಷ್ಟ ವಾಯುತನಯ ವಾಂಚಿತಾರ್ಥಂ ಪ್ರಯಚ್ಛತಿ. ರಾಮದೇವರಿಗೆ ಪೂಜೆ ಮಾಡಿ ಬಂದರೆ ಅವನಿಗೆ ಇಷ್ಟ ಆಗ್ತದೆ. ಕೃಷ್ಣನನ್ನು ಕಂಡು ಬಂದಾಗ ಪ್ರಾಣನಿಗೆ ಇಷ್ಟ ಆಗ್ತದೆ ಹೊರತು ಇಲ್ಲಾದರೂ ಉಸಿರು ಮೇಲೆ ಕೆಳಗೆ ಮಾಡಿಯೇ ಮಾಡ್ತಾನೆ. ನೀವು ಎಷ್ಟೇ ಸೇವೆ ಕೊಡಿ ಆಗುವುದೇ ಇಲ್ಲ. ಅದು ಸತ್ಯವೇ ವಿಷಯ ಅಲ್ಲ. ನನಗೆಲ್ಲ ಆಗಿದೆ ಅಂತ ಹೇಳುವವರು ಇರ್ಬೋದು, ಅದು ಸಮಸ್ಯೆ ಇಲ್ಲ ನಮಗೆ ವಿಷಯ. ಆದರೆ ರಿಯಲಿ ಆಗಿರತಕ್ಕ ತಾಂತ್ರಾಂಶ ಇಷ್ಟೇ. ಹೀಗೆ ಯಾವ ದೇವಾಲಯಗಳೆಲ್ಲ ತಿದ್ದಿಕೊಳ್ಬೇಕಾದ್ದು ಕ್ರಮವೇ, ಬೇರೆ ಗತಿ ಇಲ್ಲ. ನಾನು ಹೇಳಿದಲ್ಲ, ಒಂದು ಶಾಸ್ತ್ರ ಇನ್ನೊಂದು ಶಾಸ್ತ್ರಕ್ಕೆ ಹೊಡೆಯುವುದಾದದ್ದು ಶಾಸ್ತ್ರ ಅಲ್ಲ ಹೇಳಿದ್ದೆ ನಾನು. ಇದನ್ನು ಒಪ್ಪಿಕೊಂಡ್ರೆ ಅನುಕೂಲ ಆಗ್ತದೆ. ಶ್ರೀರಾಮಸ್ಯ ಪ್ರಸಾದೋ ಹಿ ಭುಂಕ್ತೆ ಶ್ರೀಮಾರುತಾತ್ಮಜಃ ಅತಃ ಕಪೀಶ ಪೂಜಾಯಾಮ್ ಹರೇಃ ಅರ್ಪಿತಂ ಅರ್ಪಯೇತ್. ಕಪೀಶ ಪೂಜಾಯಾಮ್ ಹನುಮನ ವಿಗ್ರಹ ಪೂಜೆ ಮಾಡುವಾಗ ಕರಾರುವಾಕ್ಕಾಗಿ ದೇವರಿಗೆ ಕೊಟ್ಟದ್ದನ್ನೇ ಕೊಡಬೇಕು. ದೊಡ್ಡ ಕೆಲಸ ಅವನದ್ದು, ಹನುಮಂತನದ್ದು. ಹಾರತೇನೆ, ಅವನ ವಿಶ್ವಾಸ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಗೆರೆ ಅಧ್ಯಾತ್ಮ ರಾಮಾಯಣದಲ್ಲಿ ಅವನ ಅಂತರಂಗದ ಮಾತುಗಳು. ಕೃತಾರ್ಥೋಹಂ ಅಕ್ರೂರನ್ನು ಹೇಳಿದ್ದ. ಉದ್ಧವನ ಹತ್ರ ಹೇಳ್ತಾನೆ, ಕಂಸ ನನ್ನನ್ನು ಕರೆದು ಕೃಷ್ಣನಲ್ಲಿಗೆ ಹೋಗ್ಲಿಕ್ಕೆ ಹೇಳಿದ್ದಾನೆ, ಖುಷಿಯಾಗಿದೆ ಅಂದಾನೆ. ಎಂಥದ ಕರ್ಕೊಂಡು ಬಂದು ಇಲ್ಲಿ ತುಳಿಸ್ತಾನೆ ಆನೆಯಿಂದ. ಅದು ಕೃಷ್ಣ ಮೇಲೆ ಬರ್ತಾನೆ, ನನಗೆ ಗೊತ್ತು, ಅದು ವಿಷಯವೇ ಅಲ್ಲ. ಹೋಗ್ಲಿಕ್ಕೆ ಸಿಕ್ಕಿತಲ್ಲ. ಹೊರಡುವ ಮುಂಚೆ ಅವನಿಗೊಂದು ಸ್ವಪ್ನಗಳು ಅಕ್ರೂರನಿಗೆ, ಅದನ್ನು ಉದ್ಧವನಿಗೆ ಹೇಳುವ ಕತೆ. ಅವನು ಹೊರಡುವಾಗ ಅವನಿಗೆ ಆದ ಶುಭ ದರ್ಶನಗಳು, ಹೋದಾಗಲೂ ಕೃಷ್ಣನ ಹೆಜ್ಜೆ ನೋಡಿ ಅವನು ಉರುಳಾಡಿದ ಕತೆ. ಹಾಗೆ ಹನುಮಂತ ಹೇಳ್ತಾನೆ, ನಾನು ನಿಜವಾಗಿಯೂ ನಾನು ಧನ್ಯ. ಪುನಃ ಪಶ್ಯಾಮಿ ರಾಘವಂ. ಈಗ ಹೋಗ್ತೇನೆ, ಮತ್ತೆ ಬಂದು ನೋಡ್ತೇನೆ ರಾಮನ. ಕಾನ್ಫಿಡೆನ್ಷಿಯಲಿ ಅವನತ್ತು. ಪ್ರಾಣಪ್ರಯಾಣ ಸಮಯೇ ಯಸ್ಯ ನಾಮ ಸಕೃಸ್ಮರನ್ ನರಹ ತೀರ್ತ್ವಾ ಭವಾಂಬೋಧಿಂ ಅಪಾರಂ ಯಾತಿ ತತ್ಪದಂ. ಒಂದು ಮಾತು ನನಗೆ ಭರವಸೆಯಲ್ಲಿ ಉಂಟು. ಏನು ಕೇಳಿದರೆ, ಸಾಯಲು ಹೊರಟವ ನಾರಾಯಣ ಅಂತ ಕರೆದರೆ ಖಂಡಿತವಾಗಿ ಅವನು ಪಾರಾಗ್ತಾನೆ, ಮೇಲೆ ಬೀಳ್ತಾನೆ, ಸದ್ಗತಿಯನ್ನು ಪಡಿತಾನೆ. ಹಾಗಿರುವಾಗ ನಾನು ಯಾಕೆ? ಸಂಸಾರ ಸಮುದ್ರವನ್ನೇ ದಾಟುವವರಿರುವಾಗ ಇದು ಎಂಥ ಕರ್ಮ ಮಾರ್ಯಾರೆ ನೀರಿನ ರಾಶಿ ಅನ್ನೋದು. ಇದನ್ನು ನಾನು ಹಾರುವುದಿಲ್ವ? ವಿಷಯವೇ ಅಲ್ಲ. ಯಾಕೆ ಅಂದರೆ ನನ್ನ ಕೈಯಲ್ಲಿ ರಾಮನ ಉಂಗುರ ಇದೆ ಹೇಳ್ತಾರೆ. ಕಿಂಪುನಸ್ತಸ್ಯ ದೂತೋಹಂ ತದಂಗಾಂಗುಲಿ ಮುದ್ರಿಕಃ ತಮೇವ ಹೃದಯೇ ಧ್ಯಾತ್ವ ಲಂಘೆಯಾಮಿ ಅಲ್ಪವಾರಿಧಿ. ನೋಡಿ ಅವನು ಹೇಳಿಕೊಳ್ಳುವ ರೀತಿ, ಹೃದಯದಲ್ಲಿ ನಾನು ಹೊತ್ತುಕೊಂಡು ದೇವರನ್ನು ಹಾರುತ್ತೇನೆ. ಇನ್ನೇನಾಗಬೇಕು? ಕಪಿಮುಷ್ಟಿ ಅಂದರೆ ಅದು ಅರ್ಥ. ಕೆಲವು ಹೇಳ್ತಾರೆ ಕಪಿಮುಷ್ಟಿಯಿಂದ ತಮಾಷೆ ಮಾಡ್ತಾರೆ, ಮತ್ತು ಅದಕ್ಕೆ ಬಿಡಿಸಲಿಕ್ಕೆ ಬರುವುದಿಲ್ಲ. ಬೊಂಡದೊಳಗೆ ಕೈ ಹಾಕಿ ಅದು ಅಲ್ಲಿನ ಬಾವಿಯನ್ನು ಎತ್ತಿದನಂತ ಹೊರಗೆ ಹಾಕಲಿಕ್ಕೆ ಆಗದೆ ಒದ್ದಾಡ್ತದೆ ಅಂತ. ಹನುಮಂತ ಹಾರುವಾಗ ಬೇಕಾದಷ್ಟು ಹೆಚ್ಚು ಕಡಿಮೆಗಳು ಬಂದವು, ಆದರೂ ಕೈಯಲ್ಲಿನ ಉಂಗುರ ಬೀಳಿಸಲಿಲ್ಲ. ನಾವಾದರೆ ಸಿಕ್ಕಿಸಿಕೊಂಡು ಹೋಗ್ತಿದ್ದೇವೆ ಯಾವ ಬೆರಳಿಗೆ ಆಗ್ತದೆ ಅಂತ. ಯಾವುದಕ್ಕೂ ಆಗದಿದ್ದರೂ ಹನುಮಂತ ಗ್ಯಾರಂಟಿ ಬಾಲಕ್ಕಾದರೂ ಸಿಕ್ಕಿಸ್ಬೋದು. ಯಾವುದೋ ಒಂದು ಕಡೆಯಲ್ಲಿ ಥ್ರೆಡ್ಡಿಂಗ್ ಸಮ ಆಗ್ತದೆ. ಅದು ಹಾಗೆ ಮಾಡಲಿಲ್ಲ. ರಾಮನ ಪ್ರಸಾದ ಅದು, ಸೀತೆಗೆ ಕೊಡಬೇಕು. ನಾನು ಅದನ್ನು ಬಹಳಷ್ಟು ಆತ್ಮೀಯವಾಗಿ ಹೊತ್ಕೊಂಡು ಹೋಗಬೇಕು. ಆದ್ದರಿಂದ ಮುಷ್ಟಿ ಮಾಡಿದವ ಬಿಡಲೇ ಇಲ್ಲ. ಕೊನೆಗೆ ಸೀತೆಗೆ ಕೊಟ್ಟ, ಸಮಾಧಾನ ಆಯಿತು. ಅಲ್ಲಿಗೆ ಮುಷ್ಟಿ ಮುಗಿಲಿಲ್ಲ. ಹೇಗೆ? ಸೀತೆ ಕೊಟ್ಟಲು, ಚೂಡಾಮಣಿ ಹಿಡ್ಕೊಂಡ, ಮತ್ತು ಅದೇ ಇದು ಮತ್ತೆ ರಾಮನಿಗೆ ಕೊಡಬೇಕು. ಅದನ್ನು ಅಷ್ಟು ಜನರನ್ನು ಕೊಂದು ಹೊಡೆದು ಬಿಸಾಡಿದ್ದಾನೆ, ಆದರೂ ಕೈಯಲ್ಲಿ ಮಾತ್ರ ಹಾಗೆ ಚೂಡಾಮಣಿ ಇಟ್ಕೊಂಡಿದ್ದ. ಇದು ಅವನ ಇದು ಕಪಿಮುಷ್ಟಿ ಅಂದರೆ ಹಾಗೆ. ದೇವರ ಸೇವೆಗೋಸ್ಕರ ಒಂದೊಮ್ಮೆ ನೀನು ಬದ್ಧನಾದರೆ ಎಂಥ ಸನ್ನಿವೇಶಕ್ಕೂ ಕೈ ಚೆಲ್ಲಬೇಡ. ಅದನ್ನು ಹೇಳಿಕೊಂಡ ರೀತಿಯವ. ದೇವರ ನಾಮವೇ ಉದ್ಧಾರ ಮಾಡುವಾಗ ಅವನ ಉಂಗುರ ನನ್ನ ಕೈಯಲ್ಲಿದ್ದಾಗ, ನಾಮಾಂಗುಲಿಕ ಹೆಸರು ಕೆತ್ತಿದ ಉಂಗುರದು, ನಾನು ಯಾಕೆ ಬಿದ್ದೋಗ್ತೇನೆ ನೀರಿನ ನಡುವೆ? ನಾನು ಯಾಕೆ ಸಮುದ್ರವನ್ನು ಹಾರದೇ ಇರ್ತೇನೆ? ಖಂಡಿತ ಹಾರುತ್ತೇನೆ ಅಂತ ಹಾರಿಬಿಟ್ಟಿದ್ದಾನೆ.